ಸಮಗ್ರ ಜೀವನ ಶೈಲಿ, ನಾವು ಯಾವ ರೀತಿ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ಕೊಳ್ಳೋದಕ್ಕೆ ಮಾಲಿನಿ ಮ್ಯಾಮ್ ಅವರು ಬರ್ತಾ ಇದ್ದಾರೆ. ವೆಲ್ಕಮ್ ಟು ಮಾಲಿನಿ ಮ್ಯಾಮ್. ಓಕೆ, ಮತ್ತೊಮ್ಮೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೊದಲನೇದಾಗಿ ನಂದಿನಿ ಪ್ರಸನ್ನ ಅವರಿಗೆ ಅದ್ಭುತವಾದ ಒಂದು ಧನ್ಯವಾದಗಳನ್ನ ಹೇಳಬೇಕು. ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಹೇಳಬೇಕು ಅಂದ್ರೆ ಶಾಂತ ಅವರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಅದ ನಂತರ ಈ ಸಮಗ್ರ ಜೀವನ ಶೈಲಿನ ನಾನು ಆಲ್ರೆಡಿ ಇವಾಗ ಶುರು ಮಾಡಿದ್ದೀನಿ. ಏನಂದ್ರೆ ಈಗ ಸಮಗ್ರ ಜೀವನ ಶೈಲಿ ಅಂತಂದಾಗ ನಮ್ಮ ಡಾಕ್ಟರ್ ಯಶೋಧ ಅವರು ಯಾವಾಗ್ಲೂ ಹೇಳ್ತಾರೆ ನಮ್ಗೆ, ನೋಡಿ ಪ್ರತಿದಿನನೂ ನಾವು ಎಲ್ರಿಗೂ ಥ್ಯಾಂಕ್ಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಬೇಕು. ನಮ್ಮ ದೇಹದ ಅಂಗಾಂಗಗಳಿಗೂ ಥ್ಯಾಂಕ್ಸ್ ಹೇಳಬೇಕು. ಹಾಗೇನೆ ನಮಗೆ ಭಗವಂತ ಇಲ್ಲಿ ನಮ್ಮ ಸೂರ್ಯ ಇದ್ದಾನೆ, ಸೂರ್ಯನಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಈ ಭೂಮಿಗೆ, ಆಕಾಶಕ್ಕೆ, ಅಂದ್ರೆ ಪ್ರತಿಯೊಂದಕ್ಕೂ ಅಂದ್ರೆ ಶರಣಾಗತಿಯನ್ನ ಅರ್ಪಿಸ್ಕೊಳ್ಳುವಂಥದ್ರಲ್ಲಿ ನಾವು ನಾವು ಸಾಕಷ್ಟು ಈ ಸಮಗ್ರ ಜೀವನ ಶೈಲಿ ಬಹಳ ಮುಖ್ಯವಾದದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಸಮಗ್ರ ಜೀವನ ಶೈಲಿನಲ್ಲಿ ಇದು ಒಂದು ಭಾಗ ಅಂತ ಅನ್ಕೊಂಡು ನಾವ್ ಯಾಕೆ ಒಂದೇ ಒಂದು ಸರಿ ಎಲ್ರು ನಗಬಾರ್ದು ಅಂತ, ಇದು ಕೂಡ ಸಮಗ್ರ ಜೀವನ ಶೈಲಿಯ ಒಂದು ಭಾಗ. ಸೊ ಈಗ ಎಲ್ಲರೂ ಚೆಕ್ ಅಂತ ವಿಡಿಯೋ ಆನ್ ಮಾಡಿ, ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ ಎಲ್ಲರೂ ವಿಡಿಯೋ ಆನ್ ಮಾಡ್ಬಿಟ್ಟು ಒಂದು ಸರಿ ಎಲ್ಲರೂ ನಗೋಣ. ಮೊನ್ನೆ ನಾವೆಲ್ಲ ನಕ್ವಿ ಶನಿವಾರ ಅಲ್ವಾ, ಎಲ್ಲ ಅದ್ಭುತವಾದ ನಗುನ, ಪ್ರತಿಯೊಬ್ಬರ ನಗುನ ನೋಡ್ತಾ ನೋಡ್ತಾ ನಾನು 2 ದಿನ ನನಗೆ ಅದು ಒಂಥರ ಮೋಟಿವೇಶನ್ ಕೊಡ್ತು. 2 ದಿನ ನಾನು ಅದ್ಭುತವಾದ ಒಂದು ಆರೋಗ್ಯವನ್ನ ಕಾಪಾಡ್ಕೊಂಡಿದ್ದೆ. ನಮ್ಮ ನಾಗೇಶ್ ಸರ್ ಇರ್ಬೋದು, ತಾಯಮ್ಮನವರು ಕೂಡ ಇರಲಿಲ್ಲ. ಸಾಕಷ್ಟು ಜನ ಅದರಿಂದ ವಂಚಿತರಾದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಂತೀರಿ? ಅವತ್ತು ಯಾರ್ಯಾರು ಬಂದಿದ್ರಿ ಅವರೆಲ್ಲರಿಗೂ ಅದರ ಅನುಭವ ಆಗಿದೆ ಅಂತ. ಸೊ ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಬೋದಾ? ಸೂಪರ್, ವೆರಿ ನೈಸ್, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಸುಶೀಲಾ ಭಟ್ ಅವರು ವೆರಿ ನೈಸ್, ನಮಸ್ತೆ. ನಮಸ್ತೆ. ನಾನು ಎಲ್ಲರ ಜೊತೆ ನಾನು ಆಮೇಲೆ ಮಾತಾಡ್ತೀನಿ, ಬೇಗ ನನ್ನ ಸಮಗ್ರ ಜೀವನ ಶೈಲಿ ಮುಗಿಸಿ ನಾನು ಮಾತಾಡ್ತೀನಿ. ಓಕೆ, ಇವಾಗ ಯಾರು ಮಾತಾಡೋದು ಬೇಡ, ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಒಂದು 2 ಥರ ನಾವು ನಗೋಣ. ಇವಾಗ ಚಕ್ ಅಂತ ಬೇಗ 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 ನಗೋಣ. ಯಾಕಂದ್ರೆ ನಾವು ಬೇರೆ ಯಾವ್ಯಾವ್ದಕ್ಕೂ ಅರ್ಜೆಂಟ್ ಮಾಡ್ತೀವಿ, ನಗೋದಿಕ್ಕೆ ಯಾಕೆ ಅರ್ಜೆಂಟ್ ಮಾಡ್ಬೋದು ಅಲ್ವಾ? ಸಮಗ್ರ ಜೀವನ ಶೈಲಿಲಿ ಅತ್ಯುತ್ತಮವಾದ ಭಾಗ ಅಂತಂದ್ರೆ ಈ ನಗು ಅಲ್ವಾ? ದಿನವೂ ಎಲ್ಲರೂ ಹಸನ್ಮುಖರಾಗಿರಿ, ಅದ್ಭುತವಾಗಿ ನಗ್ತಾ ಇರಿ ಅಂತ ಹೇಳ್ತಾ ನಮ್ಮ ನಗುವನ್ನು ಶುರು ಮಾಡೋಣ. ಈಗ ನಾನು ಹೇಳ್ತಾ ಹೋಗ್ತೀನಿ, ಆ ಥರ ನೀವೆಲ್ಲ ನಗಬೇಕು. ಓಕೆ, ಅದ್ಭುತವಾದ ನಗುವನ್ನ ನಗ್ತಾ ನಾವೆಲ್ಲರೂ ಇಡೀ ಒಂದು ನಮ್ಮ ಒಂದು ಏನು ಮಾನವ ಸಂಕುಲನೇ ಅದ್ಭುತವಾದ ದಾರಿಗೆ ತರಬಹುದು. ಯಾರಿಗೂ ದುಃಖ ರಹಿತವಾದ ಒಂದು ದಿನಗಳನ್ನ ನಾವು ನೋಡಬಹುದು ಅಂತ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಓಕೆ, ಎಲ್ಲರೂ ನಗಕ್ಕೆ ರೆಡಿ ಅಲ್ವಾ? ಓಕೆ, ಎಸ್, ಸೂಪರ್, ವೆರಿ ನೈಸ್. ಓಕೆ, ಯಾವ ನಗುಣ ಮೊದಲನೇದಾಗಿ ಅಂತ ತಗೊಂಡ್ರೆ, ಈಗ ನಾವೆಲ್ಲ ಯಾವ ನಗು ಎಲ್ರಿಗೂ ಇಷ್ಟ ಆಗತ್ತೆ ಹೇಳಿ? ಯಾರು ನಗ್ತಾ ಇದ್ರು ಅಂತಂದ್ರೆ ಅವ್ರನ್ನ ನೋಡಿ ನಾವು ಕೂಡ ಖುಷಿ ಪಡ್ತೀವಲ್ವಾ? ಹಾಗಾಗಿ ಸ್ವಲ್ಪ ಜೋರ್ಗೆ ಶಬ್ದ ಮಾಡ್ಕೊಂಡು ನಗೋಣ, ಆಯ್ತಾ? ಆದ್ರೆ ಯಾರನ್ನು ಅನ್ಮ್ಯೂಟ್ ಮಾಡ್ಕೋಬೇಡಿ, ಮ್ಯೂಟ್ ಮಾಡ್ಕೊಂಡೇ ಇರಿ ಎಲ್ಲರೂ. ಹಾಗೆ ನಿಮ್ಮನೇಲಿ ನಗ್ರಿ, ಅವ್ರು ಯಾರು ನಿಮ್ಮ ಮನೆಯವ್ರು ಯಾರು ಬಂದ್ರೆ ಅವ್ರನ್ನೂ ಸೇರಿಸಿ ನಗುವನ್ನ ನೀವು ಚೆಲ್ಲಿ ಅವರು ಕೂಡ ಅಂತ ಹೇಳ್ತಾ ಎಲ್ಲರೂ ನಗೋಣ. ಓಕೆ, ಅದ್ಭುತವಾದ ನಗು ನಿಮಗೆ ತುಂಬಾ ಸಂತೋಷ ಆದಾಗ, ಯಾವಾಗಾದ್ರೂ ನಿಮ್ಗೆ ಅತ್ಯದ್ಭುತವಾದದ್ದು ಕಂಡಾಗ ಅಥವಾ ಮನಪೂರ್ವಕವಾಗಿ ನಗ್ತೀವಿ ಅಂತಂದಾಗ ಹೇಗೆ ನಗ್ತೀವಿ? ಸೂಪರ್. ಯಾರು ಪ್ಲೀಸ್ ನಗಬೇಕು, ಎಲ್ಲರೂ ನಗುವಿನ ಮುಖ ನಗಬೇಕು, ನಗಬೇಕು. 3 ಬಾರಿ ಜೋರಾಗಿ ನಗಬೇಕು ಎಲ್ಲರೂ. ಮ್ಯೂಟ್ ಮಾಡ್ಕೋಬೇಕು, ದಯವಿಟ್ಟು ಮ್ಯೂಟ್ ಮಾಡ್ಕೊಡಿ. ನೋಡ್ತೀನಿ, ಕಾಣುತ್ತೆ ನಂಗೆ. ಕಮಾನ್ ಕಮಾನ್. ಅಯ್ಯೋ, ಇವ್ರು ಯಾರು?
ಓಕೆಪ್ಪ, ಮಾಡ್ಕೊಂಬಿಡಿ, ಅನ್ಮ್ಯೂಟ್ ಮಾಡ್ಕೊಂಡು ನಕ್ಬಿಡೋಣ. ನಾನು ಆಮೇಲೆ ಎಲ್ರು ಮ್ಯೂಟ್ ಮಾಡ್ತೀನಿ. ಕಮಾನ್ ಕಮಾನ್, ಇವಾಗ ನಗು. ಇನ್ನೊಂದು ನಗುನ ಇವಾಗ ನಗೋಣ. ರಾಕ್ಷಸ ನಗು ನಗೋಣ ಅಲ್ಲ. ರಾಕ್ಷಸ ನಗು ನಕ್ಕಾಗ ನಮ್ಮ ಶ್ವಾಸಕೋಶ ಬಹಳ ಕ್ಲಿಯರ್ ಆಗತ್ತಂತೆ. ಆಯ್ತಾ? ನಾ ಜೋರಿಗೆ ಬಾಯಿ ಬಿಚ್ಚಿ ಕಂಠ ಬಿಚ್ಚಿ ಜೋರಾಗಿ ನಗಣ. 1 2 3 ಸ್ಟಾರ್ಟ್. ಇನ್ನೊಂದ್ಸರಿ ಕೇಳಿಸ್ತಿಲ್ಲ ನಂಗೆ. ಕಮಾನ್, ಇನ್ನೊಂದ್ಸರಿ. ಓಕೆ, ನೋಡಿ ಹಾಗೆ ಅದಕ್ಕೆ ಸಮಗ್ರ ಜೀವನ ಶೈಲಿಯ ಅತ್ಯುತ್ತಮವಾದ ಪ್ರಮುಖವಾದ ಅಂಶ ಅಂತಂದ್ರೆ ಇದೇ ಸ್ನೇಹಿತರೆ. ನಾವೆಲ್ಲರೂ ನಗನಗ್ತಾ ಇರ್ಬೇಕು. ದುಃಖ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ದುಃಖ ಇದೆ. ಆದರೆ ದುಃಖ ಏನ್ ಬೇಕಾದ್ರೂ ಇದ್ಕೊಳ್ಳಿ, ನಮ್ ನಗು ಆ ದುಃಖವನ್ನೆಲ್ಲ ಮರೆಸೋ ಹಂಗೆ ನಾವು ಡೈಲಿ ನಗ್ಬೇಕು. ನಾಳೆ ನೀವೆಲ್ಲರೂ ನನ್ಗೆ ಒಂದು ಶಪಥ ಮಾಡ್ಬೇಕು. ಏನಂದ್ರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಮ ದಿನಚರಿ ಏನಿದೆ ಅದು ಬೆಳಗಿನ ನಿಮ್ಮ ಕಾರ್ಯಗಳು ಎಲ್ಲ ಮುಗಿಸ್ಕೊಂಡಿದ್ದ ತಕ್ಷಣ ಬಂದು ಮನೇಲಿ ನಗಕ್ ಶುರು ಮಾಡಿ. ಎಲ್ಲರೂ ನಗ್ಲಿ. ಮನೆಯಿಂದ ಹೊರಗಡೆ ಹೋಗಕ್ ಮುಂಚೆ ಎಲ್ಲರೂ ನಗನಗ್ತಾ ಹೋಗ್ಬೇಕು. ಮನೆಗೆ ಬಂದಿದ ತಕ್ಷಣ ನಗಬೇಕು. ಇದನ್ನ ನೀವು ರೂಢಿ ಮಾಡ್ಕೋಬೇಕು. ಓಕೆ, ಶಪಥ ಮಾಡ್ತೀರಾ ಎಲ್ಲರೂ? ಎಸ್, ವೆರಿ ನೈಸ್, ವೆರಿ ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್. ಸೊ ಎಲ್ಲರೂ ನಗ್ನಗ್ತಾ ಇರೋಣ, ಸದಾಕಾಲ ನಗಣ. ಹಾಗನ್ಬಿಟ್ಟು ರೋಡಲ್ಲಿ ಹೋಗಿದ ತಕ್ಷಣ ನಗಬಿಡಿ. ಏನಪ್ಪ ಹುಚ್ಚರು ಅಂತಂತಾರೆ ಅಲ್ವಾ? ಆಮೇಲೆ ನಾವು ನಗ್ತಾ ಇರ್ತೀವಿ, ಅವರೆಲ್ಲ ಪಾಪ ಅಯ್ಯೋ ಅಂತಾರೆ. ಹಂಗಾಗೋದ್ ಬೇಡ, ನಗ್ನಗ್ತಾ ಇರೋಣ ಅಂತ ಹೇಳ್ತಾ, ಈಗ ನಾವು ಸಮಗ್ರ ಜೀವನ ಶೈಲಿ ಭಾಗಕ್ಕೆ ಬಂತು ಅಂತಂದ್ರೆ, ಓಕೆ ಓಕೆ ಸರ್, ನೋ ಪ್ರಾಬ್ಲಮ್. ಆದ್ರೂ ಮುಗುಳ್ನಗ್ಬೋದು ಸರ್, ನೀವು ಮುಗುಳ್ನಗ್ಬೋದು. ನಗಕ್ಕೆ ನಾನಾ ತರದ ನಗುಗಳಿದೆ ಅಲ್ವಾ? ಸೊ ಹಾಗಾಗಿ ಜೋರಾಗೆ ನಗ್ಬೇಕಂತೇನಿಲ್ಲ, ಮೆತ್ತಗೆ ನಗ್ಬೋದು, ನಗ್ಬೋದು. ಸೊ ನಗಬಹುದು. ಓಕೆ, ಸಮಗ್ರ ಜೀವನ ಶೈಲಿ ಬಗ್ಗೆ ಬರೋದಾದ್ರೆ, ನಾವು ಅನಾರೋಗ್ಯಕ್ಕೆ ದಿನಾಚಾರ್ಯ ಅಂತ ಹೇಳ್ತಾರೆ. ಅಂದ್ರೆ ಏನು? ಈಗ ಆಲ್ರೆಡಿ ಒಂದು ಹಿನ್ನೋಟ ಅಂತ ತಗೊಂಡ್ರೆ, ಈಗ ನಾನು ಲಾಸ್ಟ್ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಮುಂಚೆ ಒಂದು ದಿನಗಳಲ್ಲಿ ನಾನು ನಿಮಗೆ ಹೇಳಿದ್ದೆ, ಈ ಪಾತ್ರೆಗಳು ಯಾವ್ದು ಯೂಸ್ ಮಾಡಬೇಕು, ನೀರನ್ನ ಯಾವ್ದ್ರಲ್ಲಿ ಇಡಬೇಕು. ತಾಮ್ರದಲ್ಲಿ ಇಡೋದ್ರಿಂದ ನಮಗೆ ತುಂಬಾನೇ ಅನುಕೂಲ ಆಗುತ್ತೆ. ಆಮೇಲೆ ಯಾವ್ಯಾವ ತರ ಆದ ಎಣ್ಣೆನ ನಾವು ಬಳಸ್ಬೇಕು. ಆಮೇಲೆ ಮನೆಯಲ್ಲಿ ಪ್ಲಾಸ್ಟಿಕ್ನ ಯಾಕೆ ಬಳಸಬಾರ್ದು, ಯಾವ ತರ ಧಾನ್ಯಗಳನ್ನ ನಾವು ಬಳಸ್ಬೇಕು, ಯಾವ್ದ್ಯಾವ್ದು ನಮಗೆ ಮಾರಕ, ಇನ್ಯಾವ್ಯಾವುದು ನಮಗೆ ಅನುಕೂಲ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ. ಇಲ್ಲಿ ಡಿಟಾಕ್ಸ್ ಮಾಡ್ಕೊಳ್ಬೇಕು ನಮ್ಮ ಒಂದು ದೇಹವನ್ನ. ಡಿಟಾಕ್ಸಿಕೇಶನ್ ಅಂತ ಅಂತಾರೆ. ಅಂದ್ರೆ ಏನು? ನಮ್ಮ ದೇಹದಲ್ಲಿ ಈ ವಿಷಕಾರಿ ಭಾಗ ಇರುತ್ತೆ ಅಲ್ವಾ? ನಮ್ಮ ದೇಹದಲ್ಲಿರುವಂತ ಒಂದು ವಿಷಕಾರಿ ಭಾಗ ಯಾವುದು ಅಂತ ತಗೊಂಡ್ರೆ ಕೊಲೋನ್ ಅನ್ನೋಂಥ ವಸ್ತು. ಈ ಕೊಲೋನ್ ಅನ್ನೋಂತಹ ವಸ್ತುನ ನಾವು ಏನಾದ್ರು ನಿಷ್ಕ್ರಿಯಗೊಳಿಸ್ಬೇಕು ಅಂತಂದ್ರೆ ಇದಕ್ಕೆ ಯಾವುದು ಬೇಕು ಅಂದ್ರೆ ಎನಿಮಾ. ಎನಿಮಾನ ಅವಾಗ ನಾವು ತಗೊಳ್ಳೋದ್ರಿಂದ ನಾವೇ ಮಾಡ್ಕೋಬಹುದು ಮನೆಯಲ್ಲಿ. ನಿಮ್ಗೆ ಸಾಕಷ್ಟು ಆಯುರ್ವೇದ ಕೇಂದ್ರಗಳಲ್ಲಿ ಹೋಯ್ತು ಅಂತಂದ್ರೆ ನಿಮಗೆ ಮೊದಲು ಯಾವ್ದಾದ್ರು ಒಂದು ರೋಗ ಅಂತ ಹೋಗಿದ ತಕ್ಷಣ ಅವರು ಮೊದಲು ಮಾಡೋದೇ ಇದು ಏನು, ಎನಿಮಾ ಕೊಡ್ತಾರೆ. ಎನಿಮಾ ಕೊಡೋದ್ರಿಂದ ಬಹಳ ಚೆನ್ನಾಗಿ ನಿಮ್ಮ ದೇಹದಲ್ಲಿ ನೀವು ಯಾವುದೇ ತರಹದ ಒಂದು ಆಯುರ್ವೇದ ಔಷಧಿಗಳನ್ನ ನೀವು ತಗೊಂಡ್ರು ಕೂಡ, ಅಥವಾ ಯಾವುದೇ ಒಂದು ಮಾತ್ರೆಗಳಿರ್ಬೋದು, ಅವ್ರು ಕೊಡುವಂತ ಏನು ಡಿಕಾಕ್ಷನ್ ಅಂತ ಅಂತೀವಿ. ಅಂದ್ರೇನು? ಬೇರೆ ಎಲ್ಲ ಮೂಲಿಕೆಗಳನ್ನ ಚೆನ್ನಾಗಿ ಕುದಿಸಿ ಶೋಧಿಸಿ ಕೊಡುವಂಥದ್ದಕ್ಕೆ ಅದನ್ನ ಡಿಕಾಕ್ಷನ್ ಅಂತ. ನಾವು ಕಾಫಿ ಡಿಕಾಕ್ಷನ್ ಮಾತ್ರ ಡಿಕಾಕ್ಷನ್ ಅಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಆದ್ರೆ ಕಾಫಿ ಡಿಕಾಕ್ಷನ್ ಇರ್ಬೋದು, ಟೀ ಡಿಕಾಕ್ಷನ್ ಇರ್ಬೋದು, ಬೇಡ ಸ್ನೇಹಿತರೆ. ಕ್ರಮೇಣವಾಗಿ ಬಿಡೋದಕ್ಕೆ ಪ್ರಯತ್ನ ಪಡೋಣ. ತುಂಬಾ ನಾವು ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೇವೆ. ಹಾಗಾಗಿ ಕ್ರಮೇಣವಾಗಿ ಬಿಡೋಣ. ಆದ್ರೆ ಈ ಒಂದು ಎನಿಮಾ ತಗೊಳ್ಳೋದ್ರಿಂದ ಆಯ್ತಾ, ನಮಗೆ ಸಾಕಷ್ಟು ಅನುಕೂಲಗಳು ಸಿಗತ್ತೆ. ಆಮೇಲೆ ಈ ಡಿಕಾಕ್ಷನ್ಗಳು ಏನಂದ್ರೆ ಮೂಲಿಕೆಗಳನ್ನ ಕುದಿಸಿ ಆರಿಸಿರುವಂತ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹ ಶುದ್ಧಿ ಆಗುತ್ತೆ ಅನ್ನುವಂಥದ್ದು. ಈ ಕೊಲೋನ್ ಅನ್ನ ನಾವು ನಿಷ್ಕ್ರಿಯಗೊಳಿಸ್ಬೇಕು ಅಂದ್ರೆ ಅದನ್ನ ನಮ್ಮ ದೇಹದಿಂದ ಈ ವಿಷಕಾರಿ ಅಂಶ ಇರುವಂತ ಕೊಲನ್ ಅಂತ
ಕೊಲೋನ್ ತೆಗೆದಾಕ್ಬೇಕು ಅನ್ನೋದಾದ್ರೆ ಎನಿಮಾ ಅನ್ನುವಂಥದ್ದು ಬಹಳ ಒಳ್ಳೆಯದು ಅಂತ. ನಂತರ ಸೊ ಈ ಯೋಗಾಸನಗಳನ್ನ ನಾವು ಮಾಡ್ಬೇಕಾಗತ್ತೆ ದಿನಾಗ್ಲೂ. ಏಕೆಂದ್ರೆ ಯಾವುದೋ ಒಂದು ನಮಗೆ ವ್ಯಾಧಿಗಳಿದೆ ಅಂತಂದಾಗ, ಈಗ ಫಾರ್ ಎಕ್ಸಾಂಪಲ್ ಮಂಡಿ ನೋವು, ಒಂದು ಏಜ್ ಆದ್ಮೇಲೆ ನಮಗೆ ಮಂಡಿ ನೋವು ಬರ್ಬೋದು, ಕೈ ಕಾಲು ನೋವು ಬರ್ಬೋದು, ಅಥವಾ ಸೊಂಟ ನೋವು, ಬೆನ್ನು ಮೂಳೆ ನೋವು, ಈ ತರ ಅನೇಕ ಕಾಯಿಲೆಗಳು. ಈಗ ಬರೀ ಮಂಡಿ ನೋವು ಅಂತ ಬಂದಿದ ತಕ್ಷಣ ಅದು ಯಾವ ತರ ಕಾಯಿಲೆ ಅಂತಲ್ಲ. ಇದು ಎಲ್ಲವೂ ಅಷ್ಟೇ ನಮ್ಮ ದೇಹವನ್ನ ಶುದ್ಧೀಕರಿಸಿದಾಗ ಇವೆಲ್ಲವೂ ಹೋಗುವಂತ ಚಾನ್ಸಸ್ ಇರುತ್ತೆ. ನಾವು ಬದುಕಿರುವವರೆಗೂ ನಮ್ಮ ದೇಹವನ್ನ ನಾವು ಶುಚಿಯಾಗಿ ಆರೋಗ್ಯವಾಗಿ ಕಾಪಾಡ್ಕೊಳ್ಳುವಂಥದ್ದು ಆಗತ್ತೆ. ಅದಕ್ಕೆ ಮುಖ್ಯವಾದದ್ದು ಕೊಲೋನನ್ನ ನಮ್ಮ ದೇಹದಿಂದ ತೆಗಿಬೇಕು. ಇದು ಅಂಥ ವಿಷಕಾರಿ ವಸ್ತು. ಆಮೇಲೆ ಯೋಗಾಸನಗಳನ್ನ ಮಾಡ್ಬೇಕಾಗತ್ತೆ ದಿನಾಗ್ಲೂ. ಯಾವ ತರ ಯೋಗಾಸನಗಳಲ್ಲೇ ನಮ್ಮ ನಡಿಗೆ ಬರುತ್ತೆ, ವ್ಯಾಯಾಮ ಮಾಡೋದಂತ ಬರುತ್ತೆ, ಪ್ರಾಣಾಯಾಮ. ನಾವು ಇಷ್ಟು ದಿನಗಳಲ್ಲೂ ಸಾಕಷ್ಟು ಪ್ರಾಣಾಯಾಮಗಳನ್ನ ಕಲ್ತಿದ್ದೇವೆ. ಶಿವಕುಮಾರ್ ಸರ್ ಸದಾಕಾಲ ಬಂದು ಶನಿವಾರ ಬಂದು ನಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ, ಹೇಳ್ಕೊಡ್ತಾರೆ. ನಾವೆಲ್ಲರೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಧ್ಯಾನವನ್ನ ಪ್ರತಿದಿನ ಕೂಡ ಮಾಡಲೇಬೇಕು. ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ಆತ್ಮಾವಲೋಕನವನ್ನ ಮಾಡ್ಕೊಳ್ಳೋದರ ಜೊತೆಗೆ ಪ್ರಾಣಾಯಾಮ, ನಮ್ಮ ಶ್ವಾಸವನ್ನ ಸರಿಯಾಗಿ ಇಡೋದ್ರ ಜೊತೆಗೆ ನಮ್ಮ ಯೋಗಾಸನಗಳು ಇರ್ಬೋದು, ನಡಿಗೆ ಇರ್ಬೋದು, ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾದ ಜೊತೆಗಾರರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ನಂತರ ಬೆಳಿಗ್ಗೆ ವಾಯು ಉಪವಾಸ ಮಾಡಬೇಕು. ನೀರು ಕೂಡ ಕುಡಿಕೂಡ್ದು. ವಾಯು ಉಪವಾಸ ಅಂದ್ರೆ ಏನು? ಬೆಳಗ್ಗೆ ಎದ್ದ ಮೇಲೆ ನಾವು ಏನನ್ನೂ ತಿನ್ನದೆ, ಏನನ್ನೂ ಕುಡಿಯದೆ ನಾವು 3 ಗಂಟೆಗಳು 3 ಗಂಟೆಗಳು ಅಂದ್ರೆ ನಾವು ಯಾವಾಗ ಹೇಳ್ತೀವಿ ಎದ್ದ ನಂತರ 3 ಗಂಟೆಗಳ ಕಾಲ ನಾವು ಉಪವಾಸ ಇರಬೇಕು. ಯಾವ ತರ ಉಪವಾಸ ಅದು? ನೀರು ಕುಡಿಬಾರ್ದು, ಏನನ್ನು ತಿನ್ಬಾರ್ದು, ಬರೀ ವಾಯು ಅಂದ್ರೆ ಗಾಳಿ, ಬರೀ ಗಾಳಿಯನ್ನ ಮಾತ್ರ ನಾವು ತಗೊಳ್ಬೇಕು. 3 ಗಂಟೆಯಿಂದ ನಾವು ಶುರು ಮಾಡಿ ಕ್ರಮೇಣ ನಾವು 6 ಗಂಟೆಗಳ ಕಾಲ ಏನನ್ನೂ ತಿನ್ಬಾರ್ದು, ಕುಡಿಬಾರ್ದು. ಅದರ ನಂತರ ಏನ್ ಮಾಡ್ಬೇಕು? ಹಸಿರು ರಸವನ್ನ ನಾವು ತಗೊಳ್ಬಹುದು ಸ್ನೇಹಿತರೆ. ಹಸಿರು ರಸ ಅಂದ್ರೆ ಏನು? ನಿಮಗೆ ಗೊತ್ತಿದೆ. ನಾನಾ ತರಹದ ಸೊಪ್ಪುಗಳು ನಮಗೆ ಸಿಗುತ್ತೆ. ಸೊಪ್ಪುಗಳನ್ನ ಕುದಿಸಿ ಆರಿಸಿ ಅದನ್ನ ಶೋಧಿಸಿ ನಮಗೆ ಸಿಗತಕ್ಕಂತ ಒಂದು ನೀರು ಏನಿದೆ ಅದು ಹಸಿರು ರಸ. ಓಕೆನಾ? ಇದು ಏನು ನಮ್ಮ ಅನಾರೋಗ್ಯವನ್ನ ತೊಡೆದು ಹಾಕಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಈಗ ಏನ್ ನೋಡೋಣ? ನಮ್ಮ ಆರೋಗ್ಯಕ್ಕೆ ದಿನಾಚರ್ಯ. ಈಗ ನಾವು ನೋಡಿದ್ದು ಅನಾರೋಗ್ಯಕ್ಕೆ ದಿನಾಚರ್ಯವನ್ನ ನಾವು ನೋಡಿದ್ವಿ. ಎನಿಮಾ ಮಾಡ್ಕೊಳ್ಳೋದಾಗ್ಲಿ, ಆಮೇಲೆ ನಡಿಗೆ ಇರ್ಬೋದು, ಯೋಗಾಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಇವೆಲ್ಲವನ್ನು ಮಾಡ್ತೀವಿ. ಜೊತೆಗೆ ಹಸಿರು ರಸವನ್ನ ಕುಡಿತೀವಿ. ಅದಕ್ಕೆ ಮುಂಚೆ ನಾವೇನ್ ಮಾಡ್ಬೇಕು? ಪೂರ್ತಿಯಾಗಿ ವಾಯು ಉಪವಾಸವನ್ನ ಮಾಡಬೇಕು. ಅಂದ್ರೆ 3 ಗಂಟೆಯಿಂದ ಶುರುವಾಗಿ ನಾವು 6 ಗಂಟೆಗಳ ಕಾಲ ಏನೂ ತಿನ್ನದೆ ಕುಡಿಯದೆ ನಾವು ಇರ್ಬೇಕಾಗತ್ತೆ. ಸೊ ಇದು ಮಾಡೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚುತ್ತೆ. ಆಮೇಲೆ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಗೊಂಡ್ರೆ, ಈಗ ಮಧುಮೇಹಿಗಳು ಅಂದ್ರೇನು? ಶುಗರ್ ಇರುತ್ತೆ. ಎಷ್ಟೋ ಜನಕ್ಕೆ ಶುಗರ್ ಇರುತ್ತೆ, ಎಷ್ಟೋ ಜನಕ್ಕೆ BP ಇರುತ್ತೆ. ನಾವು ಕ್ರಮಬದ್ಧವಾಗಿ ಒಂದು ಏಜ್ ಆದ್ಮೇಲೆ 45 ವರ್ಷಗಳು ದಾಟಿದ ನಂತರ ನಮ್ಮ BP ಇರ್ಬೋದು, ಶುಗರ್ ಇರ್ಬೋದು, ಇವು ಕ್ರಮೇಣ 6 ತಿಂಗಳಿಗೆ ಒಮ್ಮೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ. BPಯನ್ನ ನಾವು ದಿನವೂ ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು, ಟ್ರ್ಯಾಕ್ ಮಾಡ್ತಾ ಇರ್ಬೇಕು, ಚೆಕ್ ಮಾಡಿಸ್ಕೋಬೇಕು. ನಾವೇ ನಮ್ಮ ಮನೆಯಲ್ಲಿ BP ಮಿಷನ್ನ ತಂದಿಟ್ಕೊಂಡು ನಾವು ಯಾವ ರೀತಿ ನಾವು ಅದನ್ನ ಸರಿಯಾಗಿ ರೀತಿಯಲ್ಲಿ ಟ್ರ್ಯಾಕ್ ಮಾಡ್ತಾ ಹೋಯ್ತು ಅಂದ್ರೆ ಏನೇನೆಲ್ಲ ಯಾವಾಗ ನಮಗೆ BP ಜಾಸ್ತಿ ಇರುತ್ತೆ ಅಥವಾ ಅದರಿಂದ ಬೇರೆ ಏನಾದ್ರು ರೋಗಗಳು ಬಂದಿದ್ಯಾ ಅವುಗಳನ್ನೆಲ್ಲ ನಾವು ತಡೆದು ಹಾಕಕ್ಕೆ ನಮಗೆ ಅನುಕೂಲವಾಗುತ್ತೆ. ಇವುಗಳನ್ನೆಲ್ಲ ನಾವು ಕ್ರಮೇಣ ನಾವು ಮಾಡ್ಕೋಬೇಕು. 45 ವರ್ಷಗಳ ನಂತರ ನಾವು ಮಾಡಲೇಬೇಕಾಗುತ್ತೆ. ಆಮೇಲೆ ನಾವೇನು ನೈಸರ್ಗಿಕವಾದ ಆಹಾರವನ್ನ ನಾವು ಸೇವಿಸಬೇಕು. ಆಮೇಲೆ ನಮ್ಮ ದೇಹನ ಹೆಚ್ಚಿನ ಮಟ್ಟದಲ್ಲಿ ಅಂದ್ರೆ ನಾವು ಚೆನ್ನಾಗಿ ಇಡೋದಿಕ್ಕೆ ಇವುಗಳನ್ನೆಲ್ಲ ನಾವು ಟ್ರ್ಯಾಕ್ ಮಾಡ್ತಾ ಇದ್ರೆ ಬಹಳ ಒಳ್ಳೇದಾಗುತ್ತೆ. ಆಮೇಲೆ ಅಟ್ಲೀಸ್ಟ್ ನಾವು ದಿನಾಗ್ಲೂ ನಾವು ಕುಡಿಯಕ್ಕಾಗಿಲ್ಲ ಅಂದ್ರೂ ಕೂಡ ಡಿಕಾಕ್ಷನ್ಗಳು, ಏನ್ ಡಿಕಾಕ್ಷನ್ಗಳು? ಕಾಫಿ ಡಿಕಾಕ್ಷನ್, ಟೀ ಡಿಕಾಕ್ಷನ್ ಖಂಡಿತ ಅಲ್ಲ. ಹರ್ಬಲ್ ಡಿಕಾಕ್ಷನ್ಗಳನ್ನ ನಾವು ಬಳಸ್ಬೇಕಾಗತ್ತೆ. ಯಾವ ತರ ಅಂದ್ರೆ ಮೂಲಿಕೆ ಕಷಾಯ,
ಕಷಾಯವನ್ನು ತಗೋಬೇಕು. ಡಿಕಾಕ್ಷನ್ ಈಸ್ ನಥಿಂಗ್ ಬಟ್ ಕಷಾಯ. ಡಿಕಾಕ್ಷನ್ಗೆ ನಾವು ಕನ್ನಡದಲ್ಲಿ ಕಷಾಯ ಅಂತೀವಿ. ನಾವು ನಮ್ಮನೇಲಿ ಇಲ್ಲಪ್ಪ, ಯಾವುದೇ ಗಿಡಗಳಿಲ್ಲ, ಏನು ಇಲ್ಲ, ಅಥವಾ ದೊಡ್ಡ ಪತ್ರೆ ಅಂತೆ ಅಥವಾ ತುಳಸಿ ಅಂತೆ, ಈ ತರ ನಾನಾ ತರವಾದ ಸಾಧ್ಯವಾದ್ರೆ ನಮ್ಮಲ್ಲೇ ಮೂಲಿಕೆಗಳನ್ನ ನಾವು ಬೆಳೆಸಿ, ಅಂದ್ರೆ ಮನೇಲೆ ನಾವು ಬೆಳೆಸ್ಕೋಬಹುದು ಒಂದಷ್ಟು ಆರೋಗ್ಯಕರವಾದಂಥದ್ದು ಗಿಡಗಳನ್ನ ಇರಬಹುದು, ಇವುಗಳನ್ನೆಲ್ಲ ಬಳಸಿ ಅದನ್ನ ಕುದಿಸಿ ಆರಿಸಿ ನಾವು ಕುಡಿಯೋದ್ರಿಂದ ನಮಗೆ ಅನುಕೂಲವಾಗುತ್ತೆ. ಅದಲ್ಲದೆ ಇವಾಗ ಎಲೆಗಳು, ನಾನಾ ತರದ ಎಲೆಗಳು ನಮಗೆ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿರುವಂಥದ್ದು ಇದೆ. ಅವುಗಳನ್ನೆಲ್ಲ ತಗೊಂಡು ಬಂದು ನಾವು ಕುದಿಸಿ ಆರಿಸಿ ಕುಡಿಯುವಂಥದ್ದು ನಾವು ಕ್ರಮೇಣ, ಮೊದಲು ತಕ್ಷಣಕ್ಕೆ ನಮಗೆ ಸೇರದೆ ಇರಬಹುದು ಸ್ನೇಹಿತರೆ, ಆದ್ರೂ ಕೂಡ ಅದನ್ನ ನಿರಂತರವಾಗಿ ನಾವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಅಭ್ಯಾಸ ಮಾಡ್ಕೊಳ್ತಾ ಅದು ನಮ್ಮ ದೈನಂದಿನ ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿ ನಾವು ಮಾಡ್ಕೋಬೇಕಾಗತ್ತೆ. ಆಮೇಲೆ ಕಷಾಯನ ತಯಾರಿಸೋದು ಹೇಗೆ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನಾನು ಈಗಾಗಲೇ ಲಾಸ್ಟ್ ಒಂದು ತರಗತಿಯಲ್ಲಿ ನಾನು ಹೇಳಿದ್ದ ಪ್ರಕಾರ ತಾಮ್ರದ ಪಾತ್ರೆಯಲ್ಲಿ ಇರಿಸಲಾದ ನೀರನ್ನ ನೀವು ಬಳಸ್ಬೇಕಾಗತ್ತೆ. ಹೇಗ್ ಬಳಸ್ಬೇಕು ಅಂತ ಕೂಡ ನಾನು ಹೇಳಿದ್ದೀನಿ. ತಾಮ್ರದ ಪಾತ್ರೆ ತಗೊಳ್ಳೋದಕ್ಕೆ ಕಾಸ್ಟ್ಲಿ ಆಯ್ತಪ್ಪ, ನಮ್ಗೆ ಆಗಲ್ಲ ಅಂದ್ರೆ ಮಡಿಕೆ ಕೂಡ ನೀವು ಬಳಸಬಹುದು. ಅಥವಾ ಮಡಿಕೆ ತಗೊಂಡ್ ಬಂದ್ರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಹೊಡೆದಾಕ್ಬಿಡ್ತಾರೆ ಅನ್ನೋದಾದ್ರೆ, ಸ್ಟೀಲ್ನಲ್ಲಿ ನೀವಿಟ್ರು ಕೂಡ ಅದರಲ್ಲಿ ತಾಮ್ರದ ಒಂದು ಹಾಳೆಯನ್ನ ನೀವು ಹಾಕ್ಬೇಕಾಗತ್ತೆ. 24 ಗಂಟೆಗಳು ತಾಮ್ರದ ಹಾಳೆಯನ್ನ ನೀರಿನಲ್ಲಿ ಮುಳುಗಿಸಿ ಆಮೇಲೆ ಆ ತಾಮ್ರದ ಒಂದು ಪದಾರ್ಥವನ್ನ ತೆಗೆದು ಬಿಟ್ಟು ಆ ನೀರನ್ನ ನೀವು ಬಳಸ್ಬೇಕು. ಮತ್ತೆ ಆ ತಾಮ್ರವನ್ನ ಚೆನ್ನಾಗಿ ತೊಳೆದು ಶುಚಿಗೊಳಿಸಿ ಮತ್ತೆ ಆ ನೀರಲ್ಲಿ ಹಾಕ್ಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ತಾಮ್ರದ ಹಾಳೆ ಕೂಡ ಹಾಕಬಾರದು. ಇದ್ರ ಬಗ್ಗೆ ಮುಂಚೆನೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಆಮೇಲೆ ನಮಗೆ ಉತ್ತಮ ರುಚಿ ಬೇಕು, ನಮ್ಗೆ ಒಳ್ಳೆ ರುಚಿ ಬೇಕಪ್ಪ ಕಷಾಯಕ್ಕೆ ಅನ್ನೋದಾದ್ರೆ ಸ್ನೇಹಿತರೆ, ನಾವೆಲ್ಲರೂ ಅದಕ್ಕೆ ತಾಳೆ ಬೆಲ್ಲವನ್ನ ಮಾತ್ರ ಸೇರಿಸಬೇಕು. ಸಕ್ಕರೆ ಸೇರಿಸ್ಕೋದಿಪ್ಪಪ್ಪ, ಸಕ್ಕರೆ ನಾವು ಸೇರಿಸ್ಬಿಡ್ತೀವಪ್ಪ, ಅಥವಾ ಬೇರೆ ಬೆಲ್ಲ ಯಾವ ಬೆಲ್ಲ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ. ಕಂಡ ಬೆಲ್ಲನೆಲ್ಲ ತಂದು ನಾವು ಬಳಸುವಂಥದ್ದು ಆಗಬಾರ್ದು. ನಾವು ಬಳಸಬೇಕಾದದ್ದು ತಾಳೆ ಬೆಲ್ಲನ ಮಾತ್ರ ಸೇರಿಸ್ಕೋಬಹುದು. ಸೊ ಈ ಕಷಾಯಗಳು ನಾವು ದಿನಾಗ್ಲೂ ನಿಯಮಿತವಾಗಿ ಸೇವಿಸ್ತಾ ಇದ್ರೆ ಏನಾಗತ್ತೆ, ಅದು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಕಷಾಯಗಳನ್ನ ದಿನಾಗ್ಲೂ ನಾವು ಬಳಸೋಣ. ಓಕೆ. ಆಮೇಲೆ ನಿದ್ದೆ ನಮಗೆ ಬೇಕೇ ಬೇಕು ಅಲ್ವಾ. ನಿದ್ದೆ ನಾವು ಹೇಗೆ ನಿದ್ದೆ ಮಾಡ್ಬೇಕು ಸ್ನೇಹಿತರೆ, ಇವಾಗ ಅಂತಾರೆ ಎಲ್ಲಾರು, ಇಂಗ್ಲಿಷಲ್ಲಿ ಅಂತಾರೆ ಸೌಂಡ್ ಸ್ಲೀಪ್ ಅಂತ ಅಲ್ವಾ. ನಾವು ನಿದ್ದೆ ಪೂರ್ಣವಾಗಿ ಮಾಡ್ಬೇಕಂತೆ, ಅರ್ನಿದ್ರೆ ಮಾಡಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೇಕು, ದೇಹನ ಒಂದು ಸ್ವಲ್ಪ ಮಟ್ಟಿಗೆ ದಂಡಿಸ್ಬೇಕು ಅಂತಂದ್ರೆ ಯಾರ ಹತ್ರ ಆದ್ರೂ ಹೋಗಿ ಜಗಳ ಆಡಿ ಚೆನ್ನಾಗಿ ಹೊಡೆಸ್ಕೊಳ್ಳಿ ಅಂತಲ್ಲ, ಖಂಡಿತ ವ್ಯಾಯಾಮ ಮಾಡಿ, ಮನೇಲಿ ಚೆನ್ನಾಗಿ ವ್ಯಾಯಾಮ ಮಾಡಿ. ಬರೀ ವ್ಯಾಯಾಮ ಮಾತ್ರ ಮಾಡ್ಬಿಟ್ಟು ಮನೆ ಕೆಲಸ ಏನು ಮಾಡಬೇಡಿ ಅಂತಲ್ಲ. ಮನೆ ಕೆಲಸ ನಿಮ್ಮ ಮನೇಲಿ ಹೆಂಗಸರಿದ್ರೆ ಅಥವಾ ಗಂಡಸ್ರಿಗೂ ಅಷ್ಟೇನೆ ಹೆಂಗಸ್ರಿಗೂ ಅಷ್ಟೇ, ಇಬ್ರು ಸಮವಾಗಿ ಕೆಲಸವನ್ನ ಹಂಚ್ಕೊಂಡು ಇಬ್ರು ಕೆಲಸ ಮಾಡೋದ್ರಿಂದ ನಮ್ಮ ದೇಹ ಕೂಡ ಶುದ್ಧಿ ಆಗಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಅಲ್ವಾ. ಹೌದಲ್ವಾ, ಒಪ್ಕೋತೀರಾ ಅಂತ ಅನ್ಕೋತೀನಿ ಈ ಮಾತು. ಸೊ ಈ ತರ ಮಾಡೋದ್ರಿಂದ ಕೆಲ್ಸ ಕೂಡ ಇಬ್ರಿಗೂ ಶೇರ್ ಆಗತ್ತೆ, ಇಬ್ರಿಗೂ ಅರ್ಧರ್ಧ ಕೆಲಸ ಮಾಡುವಂಥದ್ದಾಗತ್ತೆ. ಆವಾಗ್ಲೂ ಕೂಡ ನಮ್ಮ ದೇಹಕ್ಕೆ ದಂಡನೆ ಸಿಗುತ್ತೆ. ನಂತರ ವ್ಯಾಯಾಮ ಮಾಡ್ತೀವಿ, ಆಮೇಲೆ ನಡಿತೀವಿ, ವಾಕಿಂಗ್ ಹೋಗ್ಬೇಕು. ವಾಕಿಂಗ್ ಹೋಗ್ಬೇಕಪ್ಪ, ಒಂದ್ ಬಣ್ಣಿ ನಾಯಿಗಳಿವೆ ಹೊರಗಡೆಗೆ, ನಾವು ಹೋಗ್ಬೇಕು. ನಾಯಿ ಇರೋ ಕಡೆ ಹೋಗ್ಬೇಡಿ, ಅದಕ್ಕೆ ಅಂತ ಪಾರ್ಕ್ಗಳಿರುತ್ತೆ, ಅಲ್ಲಿ ಹೋಗಿ ನಡಿಗೆಗೆ ಜಾಗ ಮಾಡಿರ್ತಾರೆ, ನಡೆದಾಡಿಕೊಂಡು ಬನ್ನಿ, ಒಳ್ಳೆ ಒಂದು ಗಾಳಿಯನ್ನ ಸೇವಿಸಿ. ಸೊ ಹೀಗೆ ಮಾಡೋದ್ರಿಂದನೂ ನಿಮಗೆ ಒಳ್ಳೇದಾಗತ್ತೆ. ಸೊ ಆವಾಗ ನಮಗೆ ಒಳ್ಳೆ ನಿದ್ದೆಯನ್ನ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಆಮೇಲೆ ಕೆಲವು ಸರಿ ಏನಾಗತ್ತೆ ಅಂದ್ರೆ, ತುಂಬಾ ಕೆಲಸ ಇರುತ್ತೆ ನಮ್ಗೆ, ಅಥವಾ ಬೇರೆ ಯಾವ್ದಾವ ಕಾರಣಗಳು ನಮ್ಗೆ ಲೇಟ್ ನೈಟ್ ಬರ್ತೀವಿ ಮನೆಗೆ. ಆಮೇಲೆ ಇನ್ನು ಕೆಲವ್ರಿಗೆ ಒಳ್ಳೆ ನಿದ್ದೆ ಮಾಡ್ಬೇಕು, ಗಾಢವಾದ ನಿದ್ದೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಅದಕ್ಕೆ ಏನ್ ಮಾಡ್ಬೇಕು, ಪ್ರತಿ ರಾತ್ರಿ ಬೇಗನೆ ಮಲ್ಕೋಬೇಕು. ನಮ್ಗೆ 1 hour ನಿದ್ದೆ ಬರ್ಲಿಲ್ವಾ ತೊಂದ್ರೆ ಇಲ್ಲ, ನಾವು 11 ಗಂಟೆ 11:30 ಮಲ್ಕೋತಿದ್ದೀವಿ ದಿನಾಗ್ಲೂ, ನಮ್ಗೆ ನಿದ್ದೆನೇ ಬರಲ್ಲ, 12:30 1 ಗಂಟೆವರೆಗೂ ಎದ್ದಿರ್ತೀವಿ ಅಂತ ಅನ್ನೋರು 10:00 ಮಲ್ಕೊಂಬಿಡಿ. 10:30 11:30 ನಿಮಗೆ ನಿದ್ದೆ ಬರ್ತಿಲ್ವಾ, ಏನಾದ್ರೂ ಒಂದು ಪುಸ್ತಕ ಓದಿ,
ಅಥವಾ ಧ್ಯಾನ ಮಾಡಿ ಆ ಟೈಮಲ್ಲಿ ಖಂಡಿತವಾಗಿಯೂ ನಿದ್ದೆ ಬರುತ್ತೆ. ಹಾಗಾಗಿ ಬೇಗ ಮಲ್ಕೊಳ್ಳುವಂಥದ್ದು ನೀವು ಆ, ಆ, ಪ್ರಯತ್ನ ಪಡಬೇಕು. ಬೇಗ ಮಲ್ಕೊಳ್ಳೋದಾಗ್ಲಿ. ಹಾಗೆ ಬೇಗ ಮಲ್ಕೊಂಡಾಕ್ಷಣ ಬೆಳಿಗ್ಗೆ ಕೂಡ ನಾವು ಬೇಗ ಹೇಳ್ತೀವಿ. ಬೆಳಿಗ್ಗೆ ಅಂದ್ರೆ ಬೆಳಗಿನ ಜಾವ ಅಂದ್ರೆ ಬ್ರಹ್ಮ ಮುಹೂರ್ತ ಅಂತ ಏನ್ ಹೇಳ್ತಾರೆ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮತ್ತೊಮ್ಮೆ ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು, ದೇಹ ಎಲ್ಲವೂ ಶುಚಿಯಾಗಕ್ಕೆ ತುಂಬಾನೇ, ಅಂದ್ರೆ ಬೆಳಗಿನ ಮಾರ್ನಿಂಗ್ ಇದು ಏನಿರುತ್ತೆ ಬಹಳ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಒಂದ್ಸರಿ ಮಾಡಿ ನೋಡಿ, ಸಾಕಷ್ಟು ಜನ ಮಾಡ್ತಿದ್ದೀರಾ. ಸೊ ಹೀಗಾದಾಗ ಒಳ್ಳೆ ನಿದ್ದೆ ಕೂಡ ನಮಗ್ ಬರುತ್ತೆ. ಸೊ ಇದು ಸರಿಯಾದ ನಿದ್ದೆ ನಾವು ಮಾಡದೇ ಇರೋದ್ರಿಂದ ಏನಾಗತ್ತೆ, ನಿದ್ರಾಹೀನತೆ ಅನ್ನೋದು ಉಂಟಾಗತ್ತೆ. ಸೊ ನಿದ್ರಾಹೀನತೆ, ನಿದ್ದೆ ನಾವು ಯಾವಾಗ ಸರಿಯಾಗಿ ಮಾಡೋದಿಲ್ಲ ಆವಾಗ ನಮಗೆ ಅದ್ಭುತವಾದ ಕಾಯಿಲೆಗಳು ನಮ್ಮನ್ನ ಆವರಿಸ್ಕೊಳುತ್ತೆ. ಅವೆಲ್ಲ ಬಂದು ಆಲಂಗಿಸ್ಕೊಳುತ್ತೆ. ನೀವೇನಾದ್ರೂ ನಗನಗ್ತಾ ಅದನ್ನ ಸ್ವಾಗತಿಸ್ಬೇಕು ಅನ್ನೋದಾದ್ರೆ ಸರಿಯಾಗಿ ನಿದ್ದೆ ಮಾಡಬೇಡಿ. ಓಕೆ, ನಿದ್ದೆ 2 ಅವರ್ಸ್ ನಿದ್ದೆ ಮಾಡಿ. ನಮ್ಮ ದೇಹಕ್ಕೆ ನಿದ್ದೆ ಅತ್ಯಗತ್ಯವಾಗಿರೋದ್ರಿಂದ ನಾವು ಇವೆಲ್ಲ ಕಾಯಿಲೆಗಳು ನಮಗೆ ಬೇಡ ಅನ್ನೋದ್ರಿಂದ ಒಳ್ಳೆ ನಿದ್ದೆಯನ್ನ, ಸೌಂಡ್ ಸ್ಲೀಪ್ ಮಾಡಬೇಕು ಸ್ನೇಹಿತರೆ. ಓಕೆ, ಆಮೇಲೆ ನಾವು ನಿದ್ದೆ ಮಾಡುವಾಗ ಹೇಗಿರ್ಬೇಕು, ಕತ್ಲೆ ಇರ್ಬೇಕು. ನಮ್ಮ ಸತ್ಯೇಂದ್ರ ಸರ್, ನಾನು ಅವ್ರನ್ನ ಒಂದು ರೀತಿಯಾಗಿ ನಾನು ಗುರುಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾ ಇದ್ರು, ನೀವು ನಿದ್ದೆ ಮಾಡ್ಬೇಕಾದ್ರೆ ನಿಮ್ಮ ರೂಮ್ನಲ್ಲಿ ಒಂದು ಸಣ್ಣ ದೀಪ ಇಡಿ ಅಂತ. ನಾನು ಸಾಕಷ್ಟು ಆ, ಹಿರಿಯರು, ಆಮೇಲೆ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ರು, ನಿದ್ದೆ ಮಾಡ್ಬೇಕು, ಕತ್ಲೆ ಇರ್ಬೇಕು, ಆದ್ರೆ ಸಣ್ಣ ದೀಪ ಇರ್ಬೇಕು ಅಂತ. ಅಂದ್ರೆ ಚೆನ್ನಾಗಿರೋ ಬೆಡ್ಲೈಟ್ ತನ್ನಿ ಅಂತಲ್ಲ, ಎಣ್ಣೆ ದೀಪ ಒಂದು ಮೂಲೆಯಲ್ಲಿ ಒಂದು ದೀಪ ಇಟ್ಟು, ಸಣ್ಣ ದೀಪ, ಆ ದೀಪದ ಒಂದು ಬೆಳಕಿನಲ್ಲಿ ನಾವು ನಿದ್ದೆ ಮಾಡಬೇಕು. ಅಂದ್ರೆ ಕಂಪ್ಲೀಟ್ ಕತ್ಲೆ ಇರುತ್ತೆ, ಸಣ್ಣ ದೀಪ ಇರಬೇಕು. ಸೊ ಹಾಗಾಗಿ ಕತ್ತಲೆ ಇರಬೇಕು, ಆವಾಗ ನಾವು ಆಳವಾದ ನಿದ್ರೆಯನ್ನ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ರಾತ್ರಿಯಲ್ಲೇ ಮಲಗಿದಾಗ ಏನಾಗತ್ತೆ ನಮ್ಮ ದೇಹದಲ್ಲಿ ಅಂದ್ರೆ, ಮೆದುಳಿನಲ್ಲಿ ಅದ್ಭುತವಾದ ಜೈವಿಕ ರಾಸಾಯನಿಕ ರಸವನ್ನ ಬಿಡುಗಡೆ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಇದು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ತುಂಬಾನೇ ಅತ್ಯಗತ್ಯ. ಹಾಗಾಗಿ ರಾತ್ರಿಯಲ್ಲಿ ಉತ್ತಮವಾದ ಮತ್ತು ಸಮರ್ಪಕವಾದ ನಿದ್ದೆ ನಮಗೆ ಬೇಕಾಗುತ್ತೆ ಅಲ್ವಾ. ನಂತರ ಊಟದ ಬಗ್ಗೆ ನಾವು ಬರಬೇಕು ಅನ್ನೋದಾದ್ರೆ, ಊಟ ಅಂತ ಅಂದಿದ್ದಾಕ್ಷಣ ನಾವು ದಿನಾಗಲೂ ಮೃಷ್ಟಾನ್ನ ಭೋಜನನೇ ತಿನ್ಬೇಕು ಅಂತ ಖಂಡಿತ ಇಲ್ಲ, ಯಾರು ತಿನ್ನಕ್ ಆಗೋದೂ ಇಲ್ಲ ಅಲ್ವಾ. ಹಾಗಾಗಿ ನಾವೇನು ಊಟದಲ್ಲಿ ಏನೇನಿರಬೇಕು ಹೆಚ್ಚಾಗಿ ಅಂದ್ರೆ, ಬೀಜಗಳು ಅಂದ್ರೆ ಈ ಸ್ಪ್ರೌಟ್ಸ್ ಇರ್ಬೋದು, ಅವುಗಳನ್ನ ಇಂದ ಕೂಡಿರತಕ್ಕಂಥ ಸಲಾಡ್ಗಳು, ಹಸಿರು ತರಹದ ಚಟ್ನಿಗಳು, ಆಮೇಲೆ ತೆಂಗಿನಕಾಯಿ ನಾವು ತಿಂದ್ರೆ ಬಹಳ ಒಳ್ಳೇದು. ನಿಮಗೆಲ್ಲ ಗೊತ್ತಿರ್ಬೋದು, ಕೊಬ್ಬಿನಂಶ, ಒಳ್ಳೆಯ ಕೊಬ್ಬಿನಂಶ ಮತ್ತೆ ಕ್ಯಾಲ್ಸಿಯಂ ನಮಗೆ ಸಿಗುತ್ತೆ ತೆಂಗಿನಕಾಯಿಂದ. ಮತ್ತೆ ಮೊಳಕೆಯೊಡೆದ ಒಂದು ಹೆಸರು ಕಾಳು ಇರ್ಬೋದು, ಇವೆಲ್ಲ ಮೊಳಕೆ ಬಂದಿರೋತಕ್ಕಂಥ ಯಾವುದೇ ಒಂದು ನಿಮ್ಮ ಬೀಜಗಳಾಗ್ಲಿ ನಿಮಗೆ ಬಹಳ ಒಳ್ಳೇದದು. ಆಮೇಲೆ ಅವೆಲ್ಲನೂ ನಿಮಗೆ ಅಂದ್ರೆ ವಾರದಲ್ಲಿ 3 ಸರಿ ನೀವು ತಿನ್ಬೇಕಾಗತ್ತೆ, ಆಯ್ತಾ. ಇದನ್ನ ಹೆಚ್ಚಿನ ಪ್ರೋಟೀನ್ ನಮಗೆ ಸಿಗುವಂಥದ್ದು. ಹಾಗಾಗಿ ಊಟವನ್ನ ಇದರ ಜೊತೆ ಅಂದ್ರೆ ಸಲಾಡ್ಗಳು ಹೆಚ್ಚಾಗಿರಲಿ ನಿಮ್ಮ ಊಟದಲ್ಲಿ. ಆ ಹಸಿರು ಚಟ್ನಿ ತಿನ್ನಿ, ತೆಂಗಿನಕಾಯಿ ಜಾಸ್ತಿ ಇರಲಿ, ಆಮೇಲೆ ಮೊಳಕೆ ಬಂದಿರೋತಕ್ಕಂಥ ಧಾನ್ಯಗಳನ್ನ ನೀವು ತಿನ್ನಿ ಸ್ನೇಹಿತರೆ. ಆಮೇಲೆ ತಿಂಡಿ, ಮಧ್ಯಾಹ್ನ ಊಟ ಮಾಡ್ತೀರಾ, ಬೆಳಿಗ್ಗೆ ತಿಂಡಿ ತಿಂತೀರಾ, ಸಾಧ್ಯವಾದಷ್ಟು ಊಟ ಅಂತ ತಗೊಂಡ್ರೆ 2 ಬಾರಿ ಮಾಡೋದಕ್ಕೆ ಪ್ರಯತ್ನ ಪಡಿ. ನೀವು ಏನ್ ಬೇಕಾದ್ರೂ ತಿನ್ನಿ, ತಿಂಡಿ ಅಂತಾದ್ರೂ ತಿನ್ನಿ, ಊಟ ಅಂತಾದ್ರೂ ಮಾಡಿ, ದಿನಕ್ಕೆ 2 ಬಾರಿ. ನಾವಿವಾಗ ಏನ್ ಮಾಡ್ತಿದೀವಿ, 4 ಬಾರಿ ತಿಂತೀವಿ. ಬೆಳಿಗ್ಗೆ ಒಂದ್ ಸ್ವಲ್ಪ ತಿಂಡಿ, ಲೈಟ್ ಫುಡ್ ಅಂತ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಂಜೆನೂ ಹೊಟ್ಟೆ ಅಲ್ಲೆಲ್ಲೋ ನೋಡಿದ್ರೆ ಪಾನಿಪುರಿ ತಿನ್ಬೇಕು, ಮಸಾಲಾ ಪುರಿ ತಿನ್ಬೇಕು, ಅದೇನೋ ದಬೇಲಿ ಅಂತ, ಮಣ್ಣು ಮಸಿ ಅಂತ ಅವೆಲ್ಲ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ನಮ್ಮ ನಾಲಿಗೆ ಏನ್ ಮಾಡೋದು ಕೇಳ್ತಾ ಇರುತ್ತೆ. ಹಂಗನ್ಬಿಟ್ಟು ನಾವೇನ್ ಮಾಡ್ಬಿಟ್ಟಿದೀವಿ, ಇವಾಗ 4 ಬಾರಿ ಊಟ ಮಾಡ್ತೀವಿ, ಮತ್ತೆ ಡಿನ್ನರ್, ರಾತ್ರಿ ಊಟ, ರಾತ್ರಿ ಕೂಡ ಮಾಡ್ತೀವಿ. ಹಾಗಾಗಿ 4 ಊಟವನ್ನ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ದೇಹಕ್ಕೆ ಅಗತ್ಯ ಇಲ್ಲ. ಹಾಗಾಗಿ 2 ಊಟಗಳನ್ನ ಮಾಡೋದ್ರನ್ನ ನಾವೆಲ್ಲ ರೂಢಿಸ್ಕೊಳ್ಳೋಣ ಸ್ನೇಹಿತರೆ. ನಂತರ ತಿಂಡಿಗಳ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಏನು, ತಿಂಡಿ ತಿನ್ಬೇಕಾ, ಹೌದಪ್ಪ, ನಾವು ಅವತ್ತಿಂದ ಅಭ್ಯಾಸ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ, ನೀವು ಹೇಳಿದ್ರಿ ಅಂತ ನಾವು ಬಿಡಕ್ಕಾಗಲ್ಲ ಅಂತ ಅನ್ನಿಸೋರು ಏನ್ ಮಾಡ್ಬೋದು ಅಂದ್ರೆ, ಹಣ್ಣುಗಳು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ್ಣು ತಿನ್ನಿ, ಬೆಳಿಗ್ಗೆ ತಿಂಡಿಗೆ ಹಣ್ಣು ತಿನ್ನಿ, ಆಯ್ತಾ.
ತಿಂಡಿ ಟೈಮ್ಗೆ ಹಣ್ಣುಗಳನ್ನ ತಿನ್ನಿ ಅಥವಾ ಜ್ಯೂಸ್ ಕುಡೀರಿ. ಹಣ್ಣುಗಳಿಂದ ಮಾಡಿರ್ತಕ್ಕಂಥ, ಅದಕ್ಕೆ ಹಾಲು ಹಾಕೊಳ್ಳೋದು, ಐಸ್ ಹಾಕೊಳ್ಳೋದು ಮಾಡಬೇಡಿ. ಬರೀ ಹಣ್ಣುಗಳ ಒಂದು ಜ್ಯೂಸನ್ನು ತಯಾರಿಸಿ ನೀವು ತಿನ್ನಿ. ಆಮೇಲೆ ಮೊಳಕೆ ಬರಿಸಿರ್ತಕ್ಕಂಥ ಒಂದು ಏನಿದೆ ಧಾನ್ಯಗಳು, ಏನೋ ಹೆಸರು ಕಾಳು, ಮೂಂಗ್ ದಾಲ್ ಅಂತ ಏನಿರ್ತೀರಿ, ಹೆಸರು ಕಾಳುದು ಆಗಲಿ, ಅಥವಾ ನೆನೆಸಿದ ಒಣ ಹಣ್ಣುಗಳು ಅಂದ್ರೆ ಡ್ರೈ ಫ್ರೂಟ್ಸ್ ಇರ್ಬೋದು. ಅಥವಾ ಈ ಉಪ್ಪಿಟ್ಟನ್ನ ನಾವು ತರಕಾರಿ ಎಲ್ಲ ಒಂದು ರಾಶಿ, ಒಂದು ಅರ್ಧ ಬಟ್ಲು ಬರೀ ತರಕಾರಿ, ಇಷ್ಟು ರವೆ ಇರಬೇಕು, ಆಯ್ತಾ, ಬರೀ ತರಕಾರಿನೇ ಸೇರಿರ್ಬೇಕಲ್ಲಿ, ಅಂತ ತಿಂಡಿಗಳನ್ನ ನೀವು ತಿನ್ಬೋದು. ಅಂತ ಆರೋಗ್ಯಕರವಾದ ತಿಂಡಿನ ತಿನ್ನೋದ್ರಿಂದ ನಿಮ್ಮ ದೇಹವನ್ನ, ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳೋದು. ಅದ್ರ ಜೊತೆಗೆ ಜ್ಯೂಸು ಅಥವಾ ತೆಂಗಿನ ನೀರು ಅಂದ್ರೆ ಎಳ್ನೀರು ಇರ್ಬೋದು. ಈ ಡ್ರೈ ಫ್ರೂಟ್ಸ್ನ ಸಂಜೆ ಹೊತ್ತು ತುಂಬಾ ಹಶ್ವಾಗ್ತಿದ್ಯಪ್ಪ, ತಡಿಯಕ್ಕಾಗ್ತಿಲ್ಲ ನಮಗೆ ಅಂತ ಅನ್ನೋರು, ಯಾಕಂದ್ರೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀವಲ್ವಾ. ಸಂಜೆ ಆಗಿದ ತಕ್ಷಣ ಹೊರಗಡೆ ಹೋಗೋದು, ಒಂದು ಮಸಾಲೆ ಪುರಿ ತಿನ್ನೋದು, ಪಾನಿಪುರಿ ತಿನ್ಬೋದು. ಮಸಾಲೆ ಪುರಿ ತಿಂದ್ರೆ ತುಂಬಾ ಏನು ಬೇರೆ ಲವಂಗ, ಚಕ್ಕೆ ಇವೆಲ್ಲ ಹಾಕಿ ಮಸಾಲೆ ಮಾಡಿರ್ತಾರೆ. ಮಸಾಲೆಯುಕ್ತವಾದ ತಿನ್ನೋದು ಬೇಡ ಅಂದ್ಬಿಟ್ಟು ಅದಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ. ಮಸಾಲೆ ಪುರಿ ತಿನ್ನೋದು ಬೇಡ, ಪಾನಿಪುರಿ ತಿನ್ನೋಣ ಅಂತ. ಪಾನಿಪುರಿನಲ್ಲಿ ಬರೀ ಪಾನಿ ತಾನೆ ಅಂತ ಅನ್ಕೊಂಡು ತಿನ್ನಕ್ ಹೋಗ್ತೀವಿ. ದಯವಿಟ್ಟು ಬೇಡ ಸ್ನೇಹಿತರೆ, ಅದೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಹಾಗಾಗಿ ಆ ಟೈಮಲ್ಲಿ ನೀವು ಡ್ರೈ ಫ್ರೂಟ್ಸ್ನ ತಿನ್ಬೋದು. ಬಾದಾಮಿ ತಿನ್ನಿ, ಬಾದಾಮಿ ಎಷ್ಟು ತಿಂದ್ರೂ ಒಳ್ಳೇದಿದೆ. ಗೋಡಂಬಿ ನಿಮಗೆ ದೇಹಕ್ಕೆ ಆಗತ್ತಾ ಇಲ್ವಾ ನೋಡ್ಕೊಂಡು ಗೋಡಂಬಿ ತಿನ್ನಿ. ಖರ್ಜೂರ ತಿನ್ನಿ, ಖರ್ಜೂರ ತುಂಬಾನೇ ಒಳ್ಳೇದು. ನಮ್ಮ ರಕ್ತಕ್ಕೋಸ್ಕರ ಖರ್ಜೂರನ ನಾವು ತಿನ್ನಬಹುದು ಅಂತ ನಮ್ಮ ಡಾಕ್ಟರ್ಸು ಹೇಳ್ತಾರೆ. ಇದು ಊಟ ಆಯ್ತು, ಸಂಜೆ ತಿಂಡಿ ಆಯ್ತು. ಆಮೇಲೆ ನಾವು ಊಟನ ನಾವು ಎಷ್ಟೊತ್ತಿಗೆ ಮಾಡ್ಬೇಕು? ನಮಗೆ ಏನ್ ಇಷ್ಟವೋ ಆ ಆಹಾರವನ್ನ ನಾವು ತಗೋಬಹುದು. ಅಂದ್ರೆ ನನಗೆ ಪೂರಿ ಇಷ್ಟಪ್ಪ, ಇವತ್ತು ಪೂರಿ ಇಷ್ಟ, ನಾಳೆ ಪರೋಟ ಚೆನ್ನಾಗಿ ಬೆಣ್ಣೆ ಎಣ್ಣೆ ಎಲ್ಲ ಹಾಕೊಂಡು ಪರೋಟ ಇಷ್ಟ ನನಗೆ. ನೀವು ಹೇಳಿದ್ರಿ ನಮಗೆ ಇಷ್ಟವಾದ ಆಹಾರ ತಿನ್ಬೋದು ಅಂತ ಅಂದ್ಬಿಟ್ಟು ಕಂಡ್ಕೊಂಡಿದ್ದೆಲ್ಲ ತಿನ್ನೋದಲ್ಲ. ಅದು ಸರಿಯಾಗಿ ನಮ್ಮ ದೇಹಕ್ಕೆ ಅದು ಆರೋಗ್ಯವನ್ನ ಕೊಡತ್ತೆ ಅನ್ನೋದಾದ್ರೆ ಖಂಡಿತವಾಗಿ ತಿನ್ಬೋದು. ಆದರೆ ಕಡಿಮೆ ಎಣ್ಣೆಯ ಆಹಾರವನ್ನ ನಾವು ತಗೊಳ್ಬೇಕಾಗುತ್ತೆ. ಅಂದ್ರೆ ಸಬ್ಜಿಗಳು, ಇವಾಗ ಸಿರಿಧಾನ್ಯಗಳು ಹೇಳ್ತಾರೆ, ಜವಾ ಗೋಧಿ, ಆಮೇಲೆ ಸಜ್ಜೆ, ರಾಗಿ, ಇವುಗಳೆಲ್ಲ ಗಂಜಿಗಳನ್ನ ಮಾಡಿಕೊಂಡು ನಾವು ತಗೊಳ್ಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ನಾವು ತರಕಾರಿಯನ್ನೆಲ್ಲ ಅರ್ಧಂಬರ್ಧ ಬೇಯಿಸ್ಬಿಟ್ಟು ತಿಂತಾರೆ. ಆದ್ರೆ ಹಸಿ ತರಕಾರಿ ತಿನ್ನೋದು ಬಹಳ ಒಳ್ಳೇದು, ನಮ್ಮ ದೇಹಕ್ಕೆ ಬಹಳ ಒಳ್ಳೇದು. ಆದ್ರೂ ಕೂಡ ನಾವು ಹಸಿ ತಿನ್ನೋದಿಕ್ಕಾಗ್ಲಿಲ್ಲ ಅಂದ್ರೆ ಬೇಯಿಸ್ಕೊಂಡು ಕೂಡ ಅದನ್ನ ನಾವು ತಿನ್ಬೋದು. ಒಂದು ಚಿಟಿಕೆ ಉಪ್ಪನ್ನ ಹಾಕೊಂಡು ಅದ್ರ ಜೊತೆಗೆ ಇಂಗನ್ನ ಸೇರಿಸಿ ನಾವು ತಿನ್ನೋದ್ರಿಂದ ನಮ್ಮ ಅಜೀರ್ಣ ಸಮಸ್ಯೆ ಏನಾದ್ರು ಇದ್ರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ. ಅಗದು ತಿನ್ಬೇಕು. ನಮ್ಮ ಸತ್ಯೇಂದ್ರ ಸರ್ ಅವರು ಹೇಳಿದ್ರು, ಡಾಕ್ಟರ್ ಯಶೋಧವರು ಹೇಳಿದ್ರು, ಆಹಾರ ತಿನ್ಬೇಕಾರೆ ಹೇಗೆ ತಿನ್ಬೇಕು ಅಂತ ಸತ್ಯೇಂದ್ರ ಸರ್ ಹೇಳ್ಬೇಕಾರೆ ಹೇಳಿದ್ರು. ಒಂದು ತುತ್ತನ್ನ 20 ಬಾರಿ ನಾವು ಅಗದು ತಿನ್ಬೇಕು. ನಮ್ಮ ದೇಹಕ್ಕೆ ಅಗತ್ಯವಿರುವ ಊಟ ಎಷ್ಟು ಅಂದ್ರೆ ಟೋಟಲಿ 20 ತುತ್ತುಗಳು ಅಷ್ಟೇ. ಆ ಒಂದೊಂದು ತುತ್ತನ್ನು ನಾವು 20 ಬಾರಿ ಜಗಿದು ತಿನ್ನಬೇಕು, ಆಯ್ತಾ. ಹಾಗೆ ತಿನ್ನೋದ್ರಿಂದ ನೀಟಾಗೆ ಅದು ಜೀರ್ಣವಾಗತ್ತೆ. ಜೀರ್ಣವಾಗೋದ್ರಿಂದ ಮಾರನೇ ದಿನ ಕೂಡ ನೀವು ವಾಯುವನ್ನ ತಗೊಳ್ಳೋದಿಕ್ಕೆ ಕೂಡ ಅರ್ಹವಾಗುತ್ತೆ ನಮ್ಮ ದೇಹ, ನಮ್ಮ ಜಠರಾಗಿ, ಆಯ್ತಾ. ಆಮೇಲೆ ಗೋಧಿಯ ಇರ್ಬೋದು, ಮತ್ತೆ ಈ ಸಕ್ಕರೆ ಇರ್ಬೋದು, ಆಮೇಲೆ ರಿಫೈನ್ಡ್ ಆಯಿಲ್ಗಳು, ಆಮೇಲೆ ರಿಫೈನ್ಡ್ ಹಿಟ್ಟುಗಳನ್ನು ಕೂಡ ಇವಾಗ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ದಯವಿಟ್ಟು ಬೇಡ. ಆಮೇಲೆ ಹಾಲನ್ನು ಸಾಧ್ಯವಾದಷ್ಟು ಬೇಡ, ಹಾಲಿನ ಉತ್ಪನ್ನಗಳು ಬೇಡ. ಆದರೆ ದೇಸಿ ಆಕಳ ಹಾಲು ಏನಿದೆ ಅದನ್ನ ಮಾತ್ರ ನೀವು ಸೇವಿಸ್ಬೇಕಾಗತ್ತೆ. ಉಪ್ಪು ಅಂತ ತಗೊಂಡಾಗ ನೀವು ಸಮುದ್ರದ ಉಪ್ಪು ಅಂತ ಹೇಳ್ತೀವಿ ಅಲ್ಲ, ಸೈಂಧವ ಲವಣ, ಅದನ್ನ ಸೈಂಧವ ಲವಣ ಅಂತ ಕರಿಬಹುದು. ರಾತ್ರಿ ಊಟದ ನಂತರ ಏನ್ ಮಾಡೋದು? ರಾತ್ರಿ ಊಟ ಏನಿಲ್ಲ ಅಂದ್ರೂ ನಾವು 6:30 7 ಗಂಟೆವರೆಗೆ ಮಾಡಬೇಕು. ಅದಾಗಲ್ಲಪ್ಪ ಅಂದ್ರೆ 7:30 ಒಳಗಾಗಿ ನಾವು ಊಟವನ್ನ ಮಾಡಿ ನಾವು ಮಲ್ಕೊಳಕ್ಕೆ ಹೋಗಕ್ಕೆ ಮುಂಚೆ ಮಿನಿಮಮ್ 4 ಅವರ್ಸ್ ಆದ್ರೂ ನಾವು ಬೇರೆ ಯಾವ್ದಾದ್ರು ಕೆಲಸ ಮಾಡ್ತಿರ್ಬೇಕು ಅಥವಾ ನಡೆದಾಡ್ಬೇಕು. ವಾಕಿಂಗ್ ಕೂಡ ತುಂಬಾ ಜನ ನೀವು ನೋಡಿರ್ಬೋದು, ಬೇಗ ಊಟ ಮಾಡ್ತಾರೆ, ಆಮೇಲೆ ಎಲ್ರು ವಾಕಿಂಗ್ ಹೋಗಿ ಬರ್ತಾರೆ, ಒಂದ್ ವಾಕ್ ಹೋಗಿ ಬರೋಣಪ್ಪ ಚೆನ್ನಾಗಿರುತ್ತೆ ಅಲ್ವಾ. ಇದಿಷ್ಟು. ನಂತರ ಕಡೆದಾಗಿ ಹೇಳ್ಬೇಕಪ್ಪ ಅಂದ್ರೆ ನಾವು
ನಮ್ಮ ಒಂದು ಈ ಭಗವಂತ ಕೊಟ್ಟಿರತಕ್ಕಂತ ನಮ್ಮ ದೇಹವನ್ನ, ಈ ಜನ್ಮವನ್ನ ನಾವು ಹೇಗೆ ಪರಿಪೂರ್ಣರಾಗಿ ಕಳಿಬಹುದು ಅಂದ್ರೆ, ಮೊದ್ಲೇ ನಾನು ಹೇಳಿದ್ದಾಗೆ ಅದ್ಭುತವಾದ ನಗುವಿನ ಮೂಲಕ ನಾವು ನಗನಗ್ತಾ ಎಲ್ಲರನ್ನೂ ಸ್ವೀಕರಿಸೋಣ, ನಗನಗ್ತಾ ಎಲ್ಲರನ್ನೂ ಮಾತಾಡ್ಸೋಣ. ಯಾವುದೇ ದುಃಖ ಬಂದ್ರು ಕೂಡ ಹಾಗನ್ಬಿಟ್ಟು ನಾನು ದುಃಖ ಬಂದಾಗ್ಲೂ ನಾನು ನಗ್ತಕ್ತಾನೆ ಇರ್ತೀನಿ ಅಂದ್ರೆ ಆಗಲ್ಲ. ನಮ್ಮ ಒಂದು ಏನು ನಮ್ಮ ಒಂದು ಭಾವನೆಗಳನ್ನ ಕೂಡ ನಾವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಅದು ಕೂಡ ಇರ್ಬೇಕು. ಆದರೆ ಹೆಚ್ಚು ಬಾರಿ ನಾವು ನಗ್ನಗ್ತಾ ಇರ್ಬೇಕು. ಹೆಚ್ಚು ಸಂತೋಷ, ನಮಗೆ ಯಾವುದ್ರಲ್ಲಿ ಹೆಚ್ಚು ಸಂತೋಷ ಸಿಗುತ್ತೆ ಆ ಕೆಲಸವನ್ನ ನಾವು ಮಾಡ್ಬೇಕು. ಆಮೇಲೆ ನಮ್ಮ ಶಕ್ತಿಯ ಮಟ್ಟ ಏನಿದೆ ಹೆಚ್ಚಿಸ್ಕೋಬೇಕು. ಹೇಗೆ ಹೆಚ್ಚಿಸ್ಕೊಳ್ಳೋದು? ಅದನ್ನ ಧ್ಯಾನ ಮಾಡೋದ್ರ ಮೂಲಕ ನಮ್ಮ ಶಕ್ತಿಯನ್ನ, ಪ್ರಾಣ ಶಕ್ತಿಯನ್ನ ಹೆಚ್ಚು ನಮ್ಮಲ್ಲಿ ಸೇರ್ಕೊಳ್ಳೋ ಹಂಗೆ ನಾವು ಮಾಡ್ಬೇಕು. ಆಮೇಲೆ ನಮ್ಮ ಮೆದುಳು ಆರೋಗ್ಯದಿಂದ ಇರೋದಿಕ್ಕೆ ಮತ್ತೆ ನೆನಪಲ್ಲಿ ಇಟ್ಕೊಳ್ಳೋ ಅಂತದ್ದು ಮಾಡೋದಿಕ್ಕೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಪ್ರತಿಯೊಂದನ್ನು ನೆನಪಲ್ಲಿ ಇಟ್ಕೊಳ್ಳೋಕೆ ಏನೇನ್ ಮಾಡ್ಬೇಕು ಅವೆಲ್ಲವನ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ನಮಗೆ ಏನೇನು ಒಳ್ಳೊಳ್ಳೆ ಸಾಮರ್ಥ್ಯಗಳಿದೆ, ನಮ್ಮ ಸಾಮರ್ಥ್ಯಗಳನ್ನ ಅರಿತುಕೊಂಡು ಅದು ಅರ್ಥಗರ್ಭಿತವಾಗಿ ಆಗೋ ತರ ನಾವು ಮಾಡ್ಕೋಬೇಕು. ಆಮೇಲೆ ನಮ್ಮ ಏಕಾಗ್ರತೆ ಅಥವಾ ನಮ್ಮ ಗಮನ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಪೂರ್ಣವಾಗಿ ಗಮನ ಕೊಡೋದ್ರ ಮೂಲಕ, ನಾವು ಏಕಾಗ್ರತೆಯಿಂದ ಮಾಡೋದ್ರ ಮೂಲಕ ನಾವು ಹೆಚ್ಚು ಹೆಚ್ಚು ಅದರಲ್ಲಿ ಸಾಮರ್ಥ್ಯವನ್ನ ಹೊಂದ್ಕೊಳ್ಬೋದು. ಆ ರೀತಿ ನಾವು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು. ತೂಕ ಹೇಗಂದ್ರಾಗಿ ಏನೇನೋ ತಿನ್ನೋದು, ಹೊರಗಡೆ ಪಿಜ್ಜಾ, ಬರ್ಗರ್ ಇಂಥ ಒಂಥ ಅದ್ಭುತವಾದ ನಮ್ಮ ಆರೋಗ್ಯಕ್ಕೆ ಬೇಡವಾದಂತ ಇವೆಲ್ಲ ವಿಷಯಗಳನ್ನ ನಾವು ತಗೊಂಡು ಇದೆಲ್ಲನ ತಿಂತ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೋಬಾರ್ದು. ಆಮೇಲೆ ಇವೆಲ್ಲ ತಿಂತ ಇತ್ತು ಅಂದ್ರೆ ನಮ್ಮ ತೂಕ ಕ್ರಮೇಣ ಹೆಚ್ಚುತ್ತಾ ಹೋಗುತ್ತೆ ಹೊರತು ಖಂಡಿತ ಅದು ಇಳಿಯಲ್ಲ. ಅದು ನಮ್ಗೆಲ್ರಿಗೂ ಗೊತ್ತಿದೆ. ಆಮೇಲೆ ನಮ್ಮ ದೇಹದಲ್ಲಿ ಇರತಕ್ಕಂತ ಹೆಚ್ಚುವರಿ ಕೊಬ್ಬು ಏನಿದೆ ಆ ಕೊಬ್ಬನ್ನ ನಾವು ತೆಗೆದುಹಾಕಕ್ಕೆ ನಿಯಮಿತವಾದ ನಡಿಗೆ ಇರ್ಬೋದು, ವ್ಯಾಯಾಮ ಇರ್ಬೋದು, ಇವನ್ನ ನಾವು ಮಾಡ್ಬೇಕು. ಸೊ ನಮ್ಮ ಜೀರ್ಣಕ್ರಿಯೆಯನ್ನ ಹೆಚ್ಚಿಸ್ಕೊಳ್ಬೇಕು. ನಂತರ ನಮ್ಮ ಚರ್ಮದ ಹೊಳಪು ಏನಿದೆ ಅದನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಾವು ವಾಯುವನ್ನ ಹೆಚ್ಚಾಗಿ ತಗೊಳ್ಬೇಕು. ನಂತರ ಮನೆಯಲ್ಲಿ ಸಿಗತಕ್ಕಂತ ಸಾಬೂನು ಅಂದ್ರೆ ಕಡಲೆ ಹಿಟ್ಟಾಗಿರ್ಬೋದು, ಹೆಸರು ಹಿಟ್ಟಾಗಿರ್ಬೋದು, ಇವುಗಳನ್ನ ಬಳಸೋದ್ರ ಮೂಲಕ ನಾವು ಚರ್ಮದ ಕಾಂತಿಯನ್ನ ಹೆಚ್ಚಿಸ್ಕೊಳ್ತಾ, ಹೊಳಪನ್ನ ಜಾಸ್ತಿ ಇಟ್ಕೊಳ್ತಾ ನಾವು ಅದು ನಮ್ಮಲ್ಲಿ ಉಳ್ಕೊಳ್ಳೋ ಹಾಗೆ ನಾವು ಕೂಡ ಮಾಡಬಹುದು. ಇವೆಲ್ಲವೂ ಸಮಗ್ರ ಜೀವನ ಶೈಲಿಯ ಮತ್ತೊಂದು ಭಾಗ. ನಾನು ಧನ್ಯವಾದಗಳು ಮಾಲಿನಿ ಮ್ಯಾಮ್. ಸಾಧ್ಯವೋ ಅಷ್ಟರ ಮಟ್ಟಿಗೆ ಕೇಳಿಸ್ತಿದೆಯಲ್ಲ ನಾನು ಹೇಳ್ತಿರೋದು? ನಾನು ಹೇಳುವಂತ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲರೂ ನಗುವಿಂದ ನಗನಗ್ತಾ ಖುಷಿಯಾಗಿರಿ ಅಂತ ಹೇಳ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಸವಿಸ್ತರವಾಗಿ ಯಾವ ರೀತಿ ನಾವು ಸಮಗ್ರ ಜೀವನ ಶೈಲಿನ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ರ. ನನಗೊಂದ್ ಟಿಪ್ಸ್ ಕೊಟ್ಟಿದ್ರಿ ನೀವೊಂದ್ಸರಿ. ಕಾಲ್ ಡಬ್ಬ ಸೋಪ್ ಪುಡಿ, ಎಲ್ಲಾ ಫ್ಲೇವರ್ ಸೋಪ್ ಪುಡಿಗೆ ಮುಕ್ಕಾಲ್ ನೀರ್ ಹಾಕಿ ಇಟ್ಕೊಂಡು ಅದನ್ನ ಏನದು ಸೋಪ್ ಆಯಿಲ್ ತರ ಮಾಡ್ಕೊಳ್ಳೋದು. ಅದು ನಾನು ನೀವ್ ಹೇಳಿದ ದಿವಸದಿಂದ ನಾನು ಮಾಡ್ಕೋತಾ ಬಂದಿದ್ದೀನಿ. ತುಂಬಾ ಅನುಕೂಲ ಆಗಿದೆ ಮ್ಯಾಮ್. ಕೆಲವೊಂದು ಟಿಪ್ಸ್ ನೀವು ಕೊಟ್ಟಿರೋದನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಧನ್ಯವಾದ ನಿಮ್ಗೂ ಕೂಡ. ನಿಮ್ಗೂ ಕೂಡ ಧನ್ಯವಾದ. ನಂತರ ನಿಮ್ಮ ಈಗ ಶಾಂತ ಅವರೇ, ನೀವೇ ಕೇಳ್ಬೇಕು. ಯಾರ್ದಾದ್ರು ಏನಾದ್ರು ಪ್ರಶ್ನೆಗಳು ಅಥವಾ ಹೇಳುವಂತದ್ದಿತ್ತು ಅಂತಂದ್ರೆ ಖಂಡಿತ ಎಲ್ಲ ಆತ್ಮ ಬಂಧುಗಳಿಗೂ ತಮ್ಗೆ ಏನಾದ್ರು ಪ್ರಶ್ನೆಗಳು ಕೇಳಬೇಕು ಅನ್ಸಿದ್ರೆ ಒಬ್ಬೊಬ್ರಾಗಿ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಲಹೆ ಮಾಹಿತಿ ಇದ್ರೂ ಸಹ ಕೊಡಿ, ಅಥವಾ ಪ್ರಶ್ನೆಗಳಿದ್ರೂ ಕೇಳಿ ಅಂತ ನಾನು ಎಲ್ರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಪ್ಪ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ನಂದಿನಿ ಪ್ರಸನ್ನ ಮೇಡಮ್ನವ್ರಿಗೂ ಹಾಗೂ ಮಾಲಿನಿ ಮೇಡಮ್ನವ್ರಿಗೂ, ಜೊತೆಗೆ ನಿರೂಪಣೆ ಕಾರ್ಯವನ್ನ ಮಾಡ್ತಕ್ಕಂತ ಶಾಂತಾ ಮೇಡಮ್ನವ್ರಿಗೂ, ಎಲ್ಲ
ಎಲ್ಲ ಆತ್ಮಬಂಧುಗಳಿಗೂ ನನ್ನ ಅನಂತಾನಂತ ಕೋಟಿ ನಮನಗಳು. ವಿಶೇಷವಾಗಿ ಇವತ್ತಿನ ಒಂದು ಸೆಷನ್ ಬಹಳ ಅದ್ಭುತವಾಗಿತ್ತು. ತುಂಬಾ ಚೆನ್ನಾಗಿ ಈರುವರು ಏನು ಜ್ಞಾನವನ್ನು ಹಂಚಿದ್ರು. ಅದ್ಭುತವಾದ ಒಂದು ಜ್ಞಾನ ಅಂತ ನಾನಾದ್ರೂ ಭಾವಿಸ್ತಾ, ನಾನು ಇಲ್ಲಿ ಮೇಡಮ್ ನನಗೆ ಸಮಯ ಕೊಡ್ತೀರಾ ಹೆಂಗೆ? ಮೊದಲನೇದ ನನಗೆ ಪ್ರಶ್ನೆ ನನಗೆ, ಯಾಕೆಂದ್ರೆ ಆಗ್ಲೇ ಟೈಮ್ ಆಗೋಗಿದೆ ಸರ್, ಟೈಮ್ ಆಗೋಗಿದೆ. 10 ನಿಮಿಷದಲ್ಲಿ ಮುಗಿಸ್ಬೇಕು. ಕೇಳಿ ಸರ್. ಮೊದಲನೇದಾಗಿ ಧ್ಯಾನವನ್ನ ನಡೆಸ್ಕೊಟ್ಟಿರ್ತಕ್ಕಂತ ಮೇಡಮ್ನವ್ರಿಗೆ, ಮಾಲಿನಿ ಮೇಡಮ್ ಅವ್ರಿಗೆ ಧನ್ಯವಾದ. ಜೊತೆಗೆ ಸಮಗ್ರ ಜೀವನ ಶೈಲಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಟಿಪ್ಸ್ ಗಳನ್ನ ಕೊಟ್ಟು ನಾವೆಲ್ಲರೂ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಹೇಳ್ಬಿಟ್ಟು ಅದ್ಭುತವಾಗಿ ನಮ್ಮನ್ನೆಲ್ಲ ನಗಿಸಿದ್ರ ಮೂಲಕ ಕಾರ್ಯಕ್ರಮನ ಶುರು ಮಾಡಿ ಎಂಡಲ್ಲೂ ಅದನ್ನೇ ಮಾಡಿದ್ರಿ. ಭಗವಂತ ನಿಮ್ಮ 100 ಕಾಲ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ಅದ್ರ ಜೊತೆಗೆ ಇನ್ನೊಂದು ಅದ್ಭುತವಾದ ಒಂದು ಇದು ಮಾಹಿತಿ ಅಂದ್ರೆ, ಶ್ರೀಮತಿ ನಂದಿನಿ ಪ್ರಸನ್ನ ಅವರು ನಿಜಕ್ಕೂ ಶಿವಾಂಬು ಅಂದ್ರೆ ಏನು, ಅದರ ಮಹತ್ವ ಏನು, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ದ್ರವ ಸಾಕ್ಷಾತ್ ಪರಮೇಶ್ವರನೇ ತಮ್ಮ ಪತ್ನಿ ಧರ್ಮಪತ್ನಿಗೆ ಸಹಧರ್ಮಿಣಿಗೆ ಇದನ್ನು ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾದ ವಿಚಾರ. ನಿಜಕ್ಕೂ ಅದನ್ನ ಹೇಳಿದ್ರೆ ಸಾಕು 100ಕ್ಕೆ 99 ಜನ ಬರೀ ಇವನು ಹುಚ್ಚದ ಇವನು ಅನ್ನೋರೆ ಬಹಳ ಜನ. ಉದಾಹರಣೆಗೆ ಮೊನ್ನೆ ತಾನೇ ನಮ್ಮ ಒಬ್ಬ ಇವರು ನಿಧನರಾದರು. ಉದಾಹರಣೆಗೆ ನಾವಿಲ್ಲಿ ಅದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೂ ಹಂಚ್ಕೊಂಡ್ಬಿಡ್ತೀನಿ. ಎಸ್ ಎಂ ಕೃಷ್ಣರವರು ನಿಧನರಾದಾಗ ಈ ಮಾತು ಬಂತು, ಅವರು ಅದನ್ನ ವಿರೋಧಿಸಿದ್ರು ಅಂತ. ಹಾಗಾಗಿ ನಾವು ಇನ್ನೊಂದು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೊರಾರ್ಜಿ ದೇಸಾಯಿ ಅವರು ಸಮುದ್ರಪಾನ ಮಾಡೋದ್ರ ಮೂಲಕ ಅವರು ಎಷ್ಟು ವರ್ಷ ದೀರ್ಘಾಯುಷಗಳಾಗಿದ್ರು ಅನ್ನೋದನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಡ್ತಾ ಇದ್ದೀನಿ. ಹಾಗೆ ನಿಜಕ್ಕೂ ಮೇಡಮ್ ಅದ್ಭುತವಾದ ವಿಚಾರ ಇದು. ಸರ್ವರೋಗಕ್ಕೂ ಮದ್ದು ಅಂತ ಹೇಳ್ಬಿಟ್ಟು ಯಾವ್ದಕ್ಕಿಲ್ಲ ರೀ ಇದ್ರಲ್ಲಿ, ಏನಿಲ್ಲ ಇದ್ರಲ್ಲಿ ಅನ್ನೋದನ್ನ, ಏನಿಲ್ಲ ಅಂತ ಕೇಳ್ರಿ, ಏನಿದೆ ಅಂತ ಕೇಳ್ಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಹಳ ಅದ್ಭುತವಾದ ಗಹನವಾದ ವಿಚಾರವನ್ನ ತಾವು ತಿಳಿಸಿದ್ರಿ. ಭಗವಂತ ನಿಮಗೂ ಕೂಡ ಆಯುರಾರೋಗ್ಯ ಭಾಗ್ಯವನ್ನ ಕರುಣಿಸಲಿ. ಸದಾ ಇಂಥ ಒಂದು ಜ್ಞಾನವನ್ನ ನೀವೆಲ್ಲರೂ ಕೂಡ ನಮ್ಗೆ ಹಂಚ್ತಾ ಇರಿ. ನಮ್ಮನ್ನ ಆರೋಗ್ಯವಂತರನ್ನಾಗಿಡಿ. ಧ್ಯಾನಿಗಳನ್ನು ಮಾಡೋದ್ರಲ್ಲಿ ಇನ್ನೂ ಹೆಚ್ಚು ನಮಗೆ ಇದನ್ನ ಕೊಡ್ರಿ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಈರುವರು ಒಂದು ಜ್ಞಾನ ಹಂಚಿಕೆ ಮಾಡಿದ ತಮಗೆ ಅನಂತ ಕೋಟಿಗಳನ್ನ ಸಲ್ಲಿಸ್ತಾ ಇದ್ದೀನಿ, ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಮಾತಾಡಿ. ಶಾಂತ HP ಅವರು ಮಾಡಿದ್ದಾರೆ. ನಾಗರತ್ನ ಅವರೇ ಮಾತಾಡಿ. ಇಲ್ಲ, ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅಲ್ಲಿ ಹಸೀನರಾಗಿರೋರೆಲ್ರಿಗೂ ನನ್ನ ಪ್ರಣಾಮಗಳು. ನಾನೊಂದು ಮಾಲಿನಿ ಮೇಡಮ್ ಹೇಳಿದ್ರ ಪ್ರಕಾರವಾಗಿ ನನಗೆ ಒಂದು 5 ವರ್ಷದಿಂದ ಮೇಡಮ್ ಯಾವುದೇ ತರದ್ದು ಔಷಧಿಗಳನ್ನ ತಗೋತಾ ಇಲ್ಲ. ನನಗೆ ಒಂದು 18-20 ವರ್ಷದಿಂದ ಶುಗರು, BP ಎಲ್ಲ ಇತ್ತು. ನಾನು ಒಂದು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ಗೆ ಹೋಗಿ ಒಬ್ರು ತಜ್ಞರಿಂದ ನಾನು ಅಳವಡಿಸ್ಕೊಂಡೆ. ನನ್ನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ತಗೊಂಡೆ, ನನ್ನ ಲೈಫ್ ಸ್ಟೈಲ್ ಬದಲಾವಣೆ ತಗೊಂಡೆ. ದಿನಕ್ಕೆ ಒಂದೇ ಟೈಮ್ ಊಟ. ಇವಾಗ ನೀವು ಮಾಡ್ತಿರುವಾಗ ಮ್ಯೂಟ್ ಮಾಡಿದ್ದೆ ನಾನು. ಸಾಯಂಕಾಲ ಅಷ್ಟೇ ಊಟ ಮಾಡೋದು. ಬೆಳಗಿನಿಂದ ಲಿಕ್ವಿಡ್ ಅಲ್ಲಿ ಇರ್ತೇನೆ. ಅಪರೂಪಕ್ಕೆ ಯಾವಾಗ್ಲಾರು ದೋಸೆ ಇಡ್ಲಿ ಮಾಡಿದಾಗ ಸ್ವಲ್ಪ ತಿಂತೇನೆ. ಮುಖ್ಯವಾಗಿ ಏನು ಅಂತಂದ್ರೆ, ನಮ್ಮಲ್ಲಿ ಸೆಲ್ಗಳಿರ್ತದೆ, ಶುಗರ್ಗಾಗ್ಲಿ, BP-ಗಾಗ್ಲಿ, ಥೈರಾಯ್ಡ್, ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ಇದೆಲ್ಲ ಸೆಲ್ಗಳು ಉತ್ಪನ್ನ ಆಗೋದನ್ನ ತಡೆಯೋದಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮೇಡಮ್. ಇವತ್ತು ಎಷ್ಟೊಂದಿದೆ, ಇವತ್ತು ಒಂದ್ ಹೇಳ್ಕೊಡ್ತೀನಿ. ರಾತ್ರಿ ಹೊತ್ತು ಒಂದು ಫ್ರೆಶ್ ಆಗಿರೋ ನಿಂಬೆ ಹಣ್ಣ ಫ್ರೀಜರ್ ಅಲ್ಲಿ ಇಟ್ಬಿಡೋದು. ಎಲ್ಲರ ಮಲ್ಲೂ ಫ್ರಿಜ್ ಇದ್ದೇ ಇರುತ್ತಲ್ಲ, ಐಸ್ ಇಡೋ ಜಾಗದಲ್ಲಿ ಫ್ರೀಜ್ ಅಲ್ಲಿ ಇಡೋದು. ಬೆಳಗಾಗಿ ಎದ್ದು ಅದನ್ನ ತುರಿಬೇಕು. ಗ್ರೇಟರ್, ಸಣ್ಣ ಗ್ರೇಟರ್ ಅಲ್ಲಿ ತುರಿಬೇಕು. ತುರ್ದು ಅದು ಹೂ ತರ ಬರ್ತದೆ. ಅದನ್ನ ಟ್ಯಾಬ್ಲೆಟ್ ತರ ಮಾಡಿ ನೀರ್ ಹಾಕೊಂಡು ನುಂಗ್ಬಿಡ.
ಇದು ಒಂದು ಮೆಥಡ್. ಇದರಿಂದ ಇದು ತಿಂದಾದ ನಂತರ ಒಂದು 1 ಅವರ್ ಏನು ಕೂಡ ತಿನ್ಬಾರ್ದು. ಟೀ ಕಾಫಿ ಅಭ್ಯಾಸ ಇರೋರು ಅದು ತಗೋಬಾರದು. ಇದನ್ನ ಕಂಟಿನ್ಯೂಸ್ ಮಾಡ್ಕೊಂಡ್ ಬಂದದ್ದಾದ್ರೆ ನಮ್ದು 1 ವಾರ ಮಾಡಿ ಶುಗರ್ ಟೆಸ್ಟ್ ಮಾಡಿಸಿ, ನಿಮ್ಗೆ ಅದ್ರದ್ದು ಫಲಿತಾಂಶ ಗೊತ್ತಾಗುತ್ತೆ. ಇದನ್ನ ಮಾಡ್ತೇನೆ. ಮತ್ತೆ ಬೆಂಡೆಕಾಯ್ದೊಂದಿದೆ. ರಾತ್ರಿ ಹೊತ್ತು ಬೆಂಡೆಕಾಯಿ ಉದ್ದುದ್ದ ಸೀಳಿ ನೀರಲ್ಲಿ ಇಟ್ಬಿಡೋದು, 1 ಲೋಟ ನೀರಲ್ಲಿ. ಬೆಳಗಾಗಿತ್ತು ಆ ನೀರು ಕುಡ್ಬಿಡೋದು. ಬೆಂಡೆಕಾಯಿ ಬಿಸಾಕೋದು, ಅದ್ರ ಲೋಳೆಲೆಲ್ಲ ಹಾಲ್ ಕರೆ ತರ ಕರ್ಕೊಳ್ಳೋದು, ಆ ನೀರ್ ಕುಡ್ಕೊಳ್ಳೋದು. ಅದನ್ನ ಕುಡ್ದಾಗ್ಲೂ ಕೂಡ 1/2-3/4 ಗಂಟೆ ಏನು ತಗೋಬಹುದು. ಇದೆರಡು ಇವತ್ತು ನಿಮ್ಗಾಗಿ ನಾನು ಪ್ರಸ್ತುತ ಪಡಿಸ್ತೇನೆ. ಅಷ್ಟೇ. ಇನ್ನೊಂದ್ಸರಿ ಹೇಳಿ ಮ್ಯಾಮ್, ನಿಂಬೆಹಣ್ಣಿಂದ ಇನ್ನೊಂದ್ಸರಿ ಹೇಳಿ. ನಿಂಬೆಹಣ್ಣು ಫ್ರೆಶ್ ಆಗಿರೋ ನಿಂಬೆಹಣ್ಣು ಫ್ರೀಸರ್ ಅಲ್ಲಿ ಇಟ್ಬಿಡೋದು ಮೇಡಮ್. ನೈಟ್ ಐಸ್ ಕ್ಯೂಬ್ ಎಲ್ಲ ಮಾಡಿ ಇಡ್ತೀವಲ್ಲ, ಫ್ರೀಸರ್ ಅಲ್ಲಿ ಇಡೋದು. ಬೆಳಗ್ಗೆ ಎದ್ರೆ ಎಲ್ಲ ಐಸ್ ಎಲ್ಲ ಸೇರ್ಕೊಂಡು ಗಟ್ಟಿಯಾಗಿರ್ತದೆ, ಕಲ್ಲಂಗಿರ್ತದೆ. ಅದನ್ನ ಗ್ರೇಟರ್ ಅಲ್ಲಿ ತುರಿಬೇಕು. ಪ್ಲೇಟ್ ಸಣ್ಣ ರಂಧ್ರದಲ್ಲಿ ತುರ್ಕೊಳ್ಳೋದು. ತುರಿದಾಗ ಅದೆಲ್ಲ ಹೂ ತರ ಬರ್ತದೆ, ಮುಟ್ಟಿದ್ರೆ ಹೂ ತರ. ಐಸು, ನಿಂಬು, ಸಿಪ್ಪೆ ಸಮೇತ, ಸಿಪ್ಪೆ ಬೀಜ ಎಲ್ಲ ಸಮೇತ ಅದನ್ನ ತಕೊಂಡು ನೀರಲ್ಲಿ ನಾವು ಟ್ಯಾಬ್ಲೆಟ್ ನುಂಗ್ತೀವಲ್ಲ, ಬಾಯಲ್ಲಿ ನೀರ್ ಇಟ್ಕೊಂಡು ನುಂಗ್ಕೊಳ್ಳೋದು. ಲೋಟದಲ್ಲಿ ಕಳ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಕಹಿ ಅದು ಇದು ಎಲ್ಲ ಇರ್ತದೆ, ಕೆಲವ್ರು ಕುಡಿಯಕ್ಕಾಗಲ್ಲ. ಮಾತ್ರೆಗಳ ತರ ಮಾಡ್ಕೊಂಡು ನುಂಗ್ಬಿಡೋದು. 1/2 ಗಂಟೆ ಏನು ತಗೋಬಾರ್ದು ಅದಾದ ನಂತರ. ಅದ್ರಿಂದ ನಾನು 74 kg ಇದ್ದೆ ಮೇಡಮ್, ಈಗ 54 kg ಬಂದಿದೆ. ಸಣ್ಣ ಹೋಗ್ತಾರೆ. ಮತ್ತೆ ಇದು ಯಾವುದೇ ತರದ ಟ್ಯಾಬ್ಲೆಟ್ ನಾನು ತಗೋತಾ ಇಲ್ಲ. ದಿನಕ್ಕೆ 12 ಟ್ಯಾಬ್ಲೆಟ್ ಅಲ್ಲಿ ಇದ್ದೆ ನಾನು. ಈಗ ಯಾವ 1 ಟ್ಯಾಬ್ಲೆಟ್ ತಗೋತಾ ಇಲ್ಲ. ಈ ಧ್ಯಾನ ಗೀನ, ಚಕ್ರ ಧ್ಯಾನ, ಪೂಜೆ ಪುರಸ್ಕಾರ, ಇದ್ರಲ್ಲಿ ನಾನು ನನ್ನ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದ್ಭುತ ಮೇಡಮ್, ವೆರಿ ನೈಸ್. ಒಳ್ಳೆ ಅದ್ಭುತವಾದ ಒಂದು ಎಲ್ಲರಿಗೂ ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲರೂ ಅಳವಡಿಸ್ಕೊಂಡಿದ್ರೆ ನಾನು ಮುಂದೆ ಭಾಗದಲ್ಲಿ ಹೇಳ್ಕೊಡ್ತೇನೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಮ್ಮ, ಎಲ್ಲರಿಗೂ ಥ್ಯಾಂಕ್ಸ್. ಸದಾವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು. ಶಾಂತ HB, ಮೈಸೂರು. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಮೇಡಮ್, ನಾನು ಇದು ನಂದಿನಿ ಮೇಡಮ್ಗೆ ಸ್ವಯಂಭೂ ತಗೊಬೇಕಾದ್ರೆ ಬೆಳಿಗ್ಗೆ ಒಂದೇ ಸರಿ ತಗೊಳ್ಳೋದ ಅಂತ ಮೇಡಮ್? ಅದಕ್ಕೆ ಮನೇಲಿರೋರ್ಗೆ ರೆಸ್ಟ್ರಿಕ್ಷನ್ ಇಲ್ಲ ಮೇಡಮ್. ಸಾತ್ವಿಕ ಆಹಾರದ ಜೊತೆಗೆ ನಾವು ಪ್ರತಿ ಬಾರಿಯೂ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬರುವಂತಹ ಸ್ವಯಂಭೂಲೆ ಮೊದಲು ಬರೋಂತದ್ನ ಸ್ವಲ್ಪ ಬಿಟ್ಟು, ಮಧ್ಯದನ್ನ ಸ್ವಲ್ಪ ಶೇಖರಣೆ ಮಾಡಿ, ನೆಕ್ಸ್ಟ್ ಕೊನೆಯಲ್ಲಿ ಇರುವಂತದ್ನ ಬಿಟ್ಬಿಡ್ಬೇಕು. ಆ ಬೆಳಗ್ಗೆ ಎದ್ದಾಗಿಂದ ಸ್ಟಾರ್ಟ್ ಮಾಡ್ಬೇಕು. ತಿಂಡಿಗಿಂತ ಮುಂಚೆ, ಮತ್ತೆ ಊಟಕ್ಕಿಂತ ಮುಂಚೆ, ಮತ್ತೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ 3 ಟೈಮು ಸೇವನೆ ಮಾಡ್ಬೋದು ಮೇಡಮ್. ಒಬ್ರು ಒಂದ್ ದಿನಕ್ಕೆ 1.5 ಲೀಟರ್ ಅಷ್ಟು ಸ್ವಯಂಭೂನ ತಗೋಬಹುದು. ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಮೇಡಮ್. ಅದ್ರೊಳಗೆ 98%. ಹೌದಾ? ಮತ್ತೆ ಇನ್ನೊಂದ್ ಹೇಳಿದ್ರಿ ನೀವು ನೆನ್ನೆ ಇದನ್ನ ಇವತ್ತನ್ನ ಒಂದಿನ ಬಿಟ್ಕೊಂಡು ಎಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಅದನ್ನ ಲೇಪಿಸ್ಕೊಂಡು ಸ್ನಾನ ಮಾಡಿ ಅಂತ. ಹೌದೌದು ಮೇಡಮ್. ನಾವು ಅದನ್ನ ದೇಹಕ್ಕೆ ಮರ್ದನ ಮಾಡ್ಬೇಕು ಅಂತಂದ್ರೆ ನೆನ್ನೆದು ಹಳೇದ್ನ ಶೇಖರಣೆ ಮಾಡಿ ಇವತ್ತು ಅದನ್ನ ಬಳಸ್ಬೇಕು ಮೇಡಮ್. ಈಗ ಬೆಳಿಗ್ಗೆ ಶೇಖರಣೆ ಮಾಡಿದ್ನ ಮಾರನೇ ದಿವಸಕ್ಕೆ ಬಳಸ್ಬೋದು ಅಂತ ನೀವ್ ಹೇಳಿದ್ದು. ಹೌದೌದು ಮೇಡಮ್. ಅದು ತುಂಬಾ ಪರಿಣಾಮಕಾರಿಯಾಗಿ ರಿಸಲ್ಟ್ ಕೊಡುತ್ತೆ. ಇವತ್ತಿಂದೇ ಮಾಡಿದ್ರೆ ಅಷ್ಟು ರಿಸಲ್ಟ್ ಅನ್ನೋದು ಸಂಶೋಧನೆ ಪ್ರಕಾರ ಗೊತ್ತಾಗಿರುತ್ತೆ. ಅದನ್ನ ಯಾವ್ದ್ರಲ್ಲಿ ಶೇಖರಣೆ ಮಾಡಿ ಇಟ್ಕೋಬೇಕು? ಒಂದು ಗಾಜಿನ ಸೀಸೆ, ಹಾ, ಗಾಜಿನ ಸೀಸೆ, ಅದಕ್ಕೆ ಮುಚ್ಚಳ ಇರಬೇಕು ಕಂಟೈನರ್. ಅದ್ರೊಳಗೆ ಅದನ್ನ ಶೇಖರಣೆ ಮಾಡಿ ಮುಚ್ಚಳ ಹಾಕಿ ಮಡಗ್ಬೇಕು. ನೀವು ಯಾವ್ದು ತರದಂತಹ ಈ ಇದು ಯಾವ್ದಪ್ಪ, ಉಪ್ಪು, ಖಾರ, ಹುಳಿ ಮತ್ತೆ ಮಸಾಲೆ ಯುಕ್ತ ಪದಾರ್ಥಗಳನ್ನ ನೀವು ಸೇವನೆ ಮಾಡಿಲ್ಲ ಅಂದ್ರೆ ಹಿಂದಿನ ದಿನ ಅದು ಯಾವುದೇ ತರನಾದಂತಹ ವಾಸನೆ, ಬಣ್ಣ ಮತ್ತೆ ರುಚಿ ಏನು ಇರಲ್ಲ. ಅದು ಮಾಮೂಲಿ ಪ್ಲೈನ್ ವಾಟರ್ ತರನೇ ಇರುತ್ತೆ ಮೇಡಮ್. ಸರಿ ಸರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೇದಾವತಿ ಮ್ಯಾಮ್ ಮಾತಾಡಿ.
ಕೇಳಿಸ್ತಾ ಇದ್ಯಾ? ಕೇಳಿಸಿದೆ, ಮಾತಾಡಿ. ಕೇಳಿಸ್ತದೆ ಮೇಡಮ್ ಈಗ 2 ಊಟ ಅಂದ್ರಲ್ಲ, ಯಾವಾಗ ಯಾವಾಗ ಮಾಡ್ಬೇಕು? ಆಯುರ್ವೇದದ ಪ್ರಕಾರ ಬೆಳಿಗ್ಗೆ 11 ಗಂಟೆಗೆ ಮೊದಲನೇ ಊಟ ಮಾಡ್ಬೇಕು. ಓಕೆ. ಸಂಜೆ 6 ಗಂಟೆ ಒಳಗಾಗಿ 2ನೇ ಊಟ ಮಾಡ್ಬೇಕು. ಆದ್ರೆ ನಮಗೆ ತೀರಾ ಹಂಗ ಆಗಲ್ಲ ಅನ್ನೋ ಅಂತ ಪಕ್ಷದಲ್ಲಿ ಬೆಳಿಗ್ಗೆ ಒಂದ್ಸರಿ 11ರಿಂದ 12 ಗಂಟೆ ಒಳಗಾಗಿ ಒಂದ್ಸರಿ ಊಟ ಮಾಡಿ, ರಾತ್ರಿ 7:30 ಒಳಗಾಗಿ ಊಟ ಮಾಡಿ. ಅಂದ್ರೆ ರೂಢಿಯಲ್ಲಿ ನಾವು ಮಾಡ್ಕೊಳ್ಳೋ ಅಂತದ್ದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ. ಆಮೇಲೆ ಇವ್ರು ಮೇಡಮ್ ಅವರು ಈ ನಿಂಬೆ ಹಣ್ಣಿದೆ ಹೇಳಿದ್ರಲ್ಲ, ಅದು ಶುಗರ್ ಇರೋರು ಮಾತ್ರನಾ ಅಥವಾ ಯಾರ್ ಬೇಕಾದ್ರೂ ಮಾಡ್ಬೋದಾ? ಹಲೋ, ನಾಗರತ್ನ ಮೇಡಮ್ ಯಾರ್ ಬೇಕಾದ್ರೂ ಮಾಡ್ಬೋದು. ಇವನ್ನು ಶುಗರು, BP, ಥೈರಾಯ್ಡ್, ಬ್ಯಾಡ್ ಕೊಲೆಸ್ಟ್ರಾಲ್. ಶುಗರ್ ಇಲ್ದಿರೋರು ದಿನ ಬೇಡ ಮೇಡಮ್. ಶುಗರ್ ಇಲ್ಲದೆ ಇರೋರು ದಿನ ಬೇಡ, ವಾರಕ್ಕೊಂದ್ಸರಿ ತಗೊಳ್ಳಿ. ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗುತ್ತೆ. ಕೆಲವು ಸೆಲ್ಗಳು, ಕ್ಯಾನ್ಸರ್ ಸೆಲ್ಗಳು ಕೂಡ ಅದರಿಂದ ನಶಿ ಹೋಗುತ್ತೆ. ಉತ್ತಮವಾದ ಒಂದು ಉಪಯೋಗ ಇದೆ ಮೇಡಮ್ ಇದರಿಂದ. ಸಣ್ಣ ಆಗ್ಬೇಕು ಅಂತ ಅಂದ್ಕೋತಾರಲ್ಲ, ಅವ್ರಿಗಂತೂ ಹೇಳಿ ಮಾಡಿಸದ ಒಂದು ಮನೆ ಮದ್ದು. ಸಣ್ಣ ಆಗ್ಬೇಕು, ನಾನು ತೀರಾ ದಪ್ಪ ಇದ್ದೇನೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತಂದವ್ರಿಗೆ ಒಂದು ಉತ್ತಮವಾದ ಮನೆ ಮದ್ದು. ಅದು ನುಂಗುವಾಗ ಬಿಸಿನೀರ್ ಕುಡಿಬೇಕಾ, ತಣ್ಣೀರ್ ಕುಡಿಬೇಕಾ? ನಿಮ್ಗೆ ಯಾವ್ದಾಗುತ್ತೋ ಅದ್ ತಗೋಬಹುದು ಮೇಡಮ್. ತುಂಬಾ ಬಿಸಿ ಬೇಡ, ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ. ಚಳಿಗಾಲ ಯಾವುದೇ ಒಂದು ಮೆಡಿಸಿನ್ಸ್ ತಗೊಳ್ಬೇಕಾದ್ರೂ ಡಾಕ್ಟರ್ ಸಜೆಷನ್ಸ್ ಅಂದ್ರೆ ಬಿಸಿ ನೀರಲ್ಲಿ ಯಾವತ್ತೂ ತಗೊಳ್ಬೇಡಿ ಅಂತ ಹೇಳ್ತಾರೆ. ಬೆಚ್ಚಗಿನ ತಗೊಳ್ಬಹುದು. ತಣ್ಣೀರು, ತಣ್ಣೀರನ್ನು ಫ್ರಿಡ್ಜ್ ವಾಟರ್ ಅಲ್ಲ, ಮಾಮೂಲಿ ನೀರು. ನಾರ್ಮಲ್ ವಾಟರ್. ಓಕೆ, ನೆಕ್ಸ್ಟ್ ಲಕ್ಷ್ಮೀಕಾಂತ್ ಅದು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನಾಗರತ್ನ ಮೇಡಮ್ ಅವ್ರ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು. ಈಗ ನೀವ್ ಹೇಳಿದ್ರಲ್ಲ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಪೂರ್ತಿ ರಾತ್ರಿ ಐಸಲ್ಲಿಟ್ಟು ಬೆಳಗ್ಗೆ ಅದನ್ನ ತುರಿದ್ಬಿಟ್ಟು ಅದನ್ನ ಹಂಗೆ ನುಂಗ್ ಬಿಡೋದು, ಬೀಜ ಸಮೇತ. ಸಿಪ್ಪೆ ಬೀಜ ಎಲ್ಲ ತುರಿಬೇಕು ಮೇಡಮ್. ಯಾವ್ದೇ ತರದಲ್ಲಿ ಅದು ವೇಸ್ಟ್ ಇಲ್ಲ. ತುರಿಯುವಾಗ ಜ್ಯೂಸ್ ಬೇರೆ ಬರುತ್ತಲ್ಲ ಅದು? ಇಲ್ಲ, ಕಲ್ ತರ ಆಗಿರುತ್ತೆ. ಐಸಲ್ಲಿ ಇಡೋದ್ರಿಂದ ನಾವು ಅದು ಒಂದು ನಿಂಬೆ ಹಣ್ಣು ಕಲ್ ತರ ಆಗಿರುತ್ತದೆ. ಇದು ಎಷ್ಟು ದಿನ ತಗೋಬೇಕು, ಎಷ್ಟು ದಿನ ತಗೊಂಡ್ ಬಿಡ್ಬೋದು, ಗ್ಯಾಪ್ ಎಷ್ಟು ಇರ್ಬೇಕು? ಆತರ ಏನಿಲ್ಲ. ನಾನು ಈ ಸದ್ಯಕ್ಕೆ ಶುಗರ್ ಎಲ್ಲ ನಾರ್ಮಲ್ ಬಂದಿರೋದ್ರಿಂದ ದಿನ ಬಿಟ್ಟು ದಿನ ತಗೋತಾ ಇದ್ದೀನಿ. ಮುಂಚೆ ಕಂಟಿನ್ಯೂಸ್ ಆಗಿ ತಗೊಂಡೆ, ವೆಯ್ಟ್ ಎಲ್ಲ ಲಾಸ್ ಆಯ್ತು ನನಗೆ. ನನ್ನ ತಜ್ಞರು ಹೇಳ್ತಾರೆ, ಅದನ್ನ ನಾನು ಅಳವಡಿಸ್ಕೊಂತ ಹೋಗ್ತಾ ಇದ್ದೀನಿ. ಈ ಅಸಿಡಿಟಿ ಇರೋರ್ಗೆ ನಿಂಬೆಹಣ್ಣು ತಿಂದಾಗ ಏನಾಗಲ್ವಾ ಅಥವಾ ಹೆಂಗೆ? ಅಸಿಡಿಟಿ ಇರೋರ್ಗೆ ಬೆಳಗಿನ ಹೊತ್ತು ಒಂದು 5 ಕಾಳು ಅಕ್ಕಿ ತಿಂದ್ರೆ ಅದೆಲ್ಲ ಹೋಗುತ್ತೆ. 5 ಕಾಳು ಅಕ್ಕಿ ಅರ್ಲಿ ಮಾರ್ನಿಂಗ್. ಹಂಗಾದ್ರೆ ನಿಮ್ಮಿಂದ ದಿನ ನಮ್ಗೊಂದು ಉಪಯುಕ್ತ ಮಾಹಿತಿ ಸಿಗ್ತಾ ಇರ್ತದೆ. ಖಂಡಿತವಾಗೂ ಮೇಡಮ್. ನನಗೆ ಏನು ಗೊತ್ತಿದೆ ಎಲ್ಲ ತಮ್ಗೆಲ್ಲರಿಗೂ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಸ್ವಲ್ಪ ನಮ್ಮ 3 ದಿನದ ಅನುಭವ ಹಂಚ್ಕೋಬಹುದಾ? ನಮ್ಮ ಕೂಡಲ ಸಂಗಮ ಮಹಿಳಾ ಯಜ್ಞ. ಬೇರೆ ಯಾರ್ದು ಬೇರೆ ಸಮುದ್ರ ಚಿಕಿತ್ಸೆ ಬಗ್ಗೆ ಆಗ್ಲಿ, ಸಮಗ್ರ ಜೀವನ ಶೈಲಿ ಬಗ್ಗೆ ಆಗ್ಲಿ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಯಾರು ಇಲ್ಲ ಮ್ಯಾಮ್, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಮಾತಾಡಿ ಲಕ್ಷ್ಮೀಕಾಂತ್. ನಾವು 3 ದಿನ ಕೂಡಲ ಸಂಗಮದಲ್ಲಿ ಇದ್ವು. ಒಂದು ನಮ್ಮ ಮಹತಾರ್ ಫೌಂಡೇಶನ್ದು ಸ್ಟಾಲ್ ಕೂಡ ಹಾಕಿದ್ವು. ಅದರಲ್ಲಿ ನಮ್ಮ ಏನು ಹೊಸಕೋಟೆ ನಮ್ಮ 2 ಎಕರೆಯಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲಿ ಸೋರೆಕಾಯಿ, ಹಾಗಲಕಾಯಿ, ಬದನೆಕಾಯಿ, ಅಲಸಂದಿಕಾಯಿ, ಹುರುಳಿಕಾಯಿ, ಟೊಮೊಟ, ಇಷ್ಟನ್ನ ನಾನು ಅಲ್ಲಿ ಇಟ್ಟಿದ್ದು. ಜನರಿಗೆ ತುಂಬಾ ಕ್ಯೂರಿಯಾಸಿಟಿನೂ ಇತ್ತು, ಎಲ್ಲ ಬಂದ್ ಕೇಳೋರು ಏನು ಅಂತೇಳಿ. ಎಲ್ಲ ಕಡೆಗೂ ಪೋಸ್ಟರ್ಸ್ ಹಾಕಿದ್ರಿಂದ ಮತ್ತೆ ಪ್ಯಾಂಫ್ಲೆಟ್ ಎಲ್ಲ ಹಚ್ಚಿದ್ರಿಂದ ಅವರಿಗೆ ಮರ್ಮ ಚಿಕಿತ್ಸೆ ಇರ್ಬೋದು, ನಮ್ಮ ಡೈಲಿ ನಡೆಯುವಂತ ಒಂದು ಜೀವನ ಶೈಲಿ, ಯೋಗ ಇರ್ಬೋದು, ಆಕ್ಯುಪ್ರೆಷರ್, ಮುದ್ರೆಗಳು, ಮನೆಮದ್ದುಗಳು, ಇದೆಲ್ಲ ವಿಷಯ ತಿಳಿಸೋದ್ರ ಬಗ್ಗೆ ಸುಮಾರು ಬಂದವ್ರಿಗೆಲ್ಲ ತಿಳಿಸಿದ್ವು. ಮತ್ತೆ ನಮಗೆ ಮೊದಲನೇ ದಿನ ಸ್ಟೇಜ್ ಮೇಲೆ ಅವಕಾಶ ಇರಲಿಲ್ಲ, ಸೆಕೆಂಡ್ ಡೇನೂ ಇರಲಿಲ್ಲ. ಥರ್ಡ್ ಡೇ ರಂಗನಾಥ್ ಸರ್ ಬಂದಿದ್ರು. ಸೊ ಸುಮಾರು 1 ಗಂಟೆ ಟೈಮು ನಮ್ಗಾಗಿ ಮೀಸಲು ಸಿಕ್ತು. ಸೊ ಅದು ನಮ್ಮ ಇವರು ನಾಗರಾಜ್ ಗುರುಗಳು, ಯೋಗ ಗುರುಗಳು, ಅವರು ಪರಿಚಯ ಮಾಡಿದ್ರು ಯೋಗ ಯಾಕೆ ಬೇಕು ಅಂತೇಳಿ. ಅದೇ ರೀತಿ ನಮ್ಮ ಇವರು
ಸಣ್ಣೇಗೌಡರು ಪಿರಮಿಡ್ ಬಳಸಿ ಯಾವ ರೀತಿ ನಾವು ಅಗ್ರಿಕಲ್ಚರ್ ಅಂದ್ರೆ ಅದನ್ನೆಲ್ಲ ಸ್ವಲ್ಪ ವಿವರಿಸಿ ಹೇಳಿದ್ದಾರೆ. ನಾನು ಮೇನ್ ಸಬ್ಜೆಕ್ಟ್ ಮಾತ್ರ ಹೇಳ್ತೀನಿ. ಆಮೇಲೆ ನಂದ ಮೇಡಮ್ ಸಮುದ್ರ ಚಿಕಿತ್ಸೆ ಬಗ್ಗೆ ಹೇಳಿದ್ರು. ಆಮೇಲೆ ಡಾಕ್ಟರ್ ನಾರಾಯಣ ಅವರು ಅಕ್ಯೂ ಪ್ರೆಷರ್ ಬಗ್ಗೆ ಹೇಳಿದ್ರು. ಮತ್ತೆ ಕೊನೆಗೆ ನಾನು ತಗೊಂಡಿದ್ದೆ ಸಮಗ್ರವಾಗಿ ಜೀವನ ಶೈಲಿ ಮತ್ತೆ ಧ್ಯಾನ, ಸಮಗ್ರ ಜೀವನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿವರಿಸಿ ಹೇಳಲಾಯ್ತು. ಸುಮಾರು ಜನಕ್ಕೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿನೂ ಬಂತು. ಅದೆಲ್ಲ ಮುಗಿದು ನಾವು ಊಟಕ್ಕೆ ಬರುವಾಗ ಸುಮಾರು ಜನ ಹಿಂಬಾಲಿಸ್ಕೊಂಡು ಬಂದು ಸಹ ಇದು ಏನು ಧ್ಯಾನ ಅಂದ್ರೆ ಏನು, ಸಮಗ್ರ ಜೀವನ ಶೈಲಿ ಅಂದ್ರೆ ಏನು, ಯಾಕಂದ್ರೆ ಅಲ್ಲಿ ಬಂದು ನಮ್ಮ ಸ್ಟಾಲ್ ಅಲ್ಲಿ ನೋಡಿದಾಗ ನಾವು ಅದನ್ನೆಲ್ಲ ವಿವರಿಸಿ ಹೇಳುವಾಗ ಧ್ಯಾನದಲ್ಲಿ ಇದ್ದಾರೆ, ಎಲ್ಲರೂ ಧ್ಯಾನದಲ್ಲಿ ಇದ್ದಾರೆ, ಆದ್ರೆ ಆಕ್ಯುಪ್ರೆಷರ್ ಬಗ್ಗೆ ಗೊತ್ತಿಲ್ಲ. ಸೊ ಅವಾಗ ನಮ್ಗೆ ಕ್ಯೂರಿಯಾಸಿಟಿ ಬಂತು, ಎಲ್ಲಿ ಬರೀ ಧ್ಯಾನ 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 ಅಂತ ಹೇಳ್ತಿರಲ್ಲ. ಸೊ ಆಕ್ಯುಪ್ರೆಷರ್ ಬಗ್ಗೆ ಎಲ್ಲ ಸ್ವಲ್ಪ ಅಲ್ಲಲ್ಲೇ ನಮಗೆ ಗೊತ್ತಿರೋಷ್ಟು, ಯಾಕಂದ್ರೆ ನಾವು ಅವರಲ್ಲಿ ಕ್ಯೂರಿಯಾಸಿಟಿ ಬೆಳೆಸ್ಬೇಕಲ್ಲ. ಸೊ ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳೋದು, ಅಥವಾ ಈ ರೀತಿ ಮಾಡಿದಾಗ ಇದಾಗುತ್ತೆ ಅಂತೇಳಿ ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಕ್ತು. ನಮಗೂ ಒಂದು ಪ್ರಸಾರ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೂ ಸಹ ಒಂಥರ ಉತ್ಸಾಹ ಬಂದು ನಮ್ಮ ಮಹಾತಾರ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ಮ 3 ಗಂಟೆ ಅಲ್ಲೂ ಬ್ಯಾನರಲ್ಲೂ ಇತ್ತು, ಬೆಳಗ್ಗೆ 5:15 ಗಂಟೆ, 3 ಗಂಟೆ ಮತ್ತೆ ರಾತ್ರಿ 3:15 ಗಂಟೆ ಮತ್ತೆ ರಾತ್ರಿ 9 ಗಂಟೆಗೆ 4 ಭಾಷೆಗಳಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ಸಹ ಬಿತ್ತರಿಸಲಾಗಿತ್ತು. ಸೊ ಇದರಿಂದ ಇನ್ನೂ ಹೆಚ್ಚಿನ ಜನ ಸೇರ್ಕೋಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಧನ್ಯವಾದಗಳು ಲಕ್ಷ್ಮೀಕಾಂತಮ್ಮ ಮ್ಯಾಮ್ ನಿಮ್ಗೆ. ಥ್ಯಾಂಕ್ ಯು. ಎಲ್ಲ ಅಲ್ಲಿ ನಾವಂತೂ ಅಲ್ಲಿ ಹೋಗಕ್ಕಾಗಿಲ್ಲ, ನೀವು ಹೋಗ್ಬಿಟ್ಟು ಬಂದು ಅದನ್ನ ಬಟ್ PMC ನಲ್ಲಿ ನೋಡಿ ಇದೆ, ಅದ್ರೊಳಗೆ PMC ಚಾನೆಲ್ ಅಲ್ಲಿ ಹಾಕಿ 3 ದಿನದ ಕಾರ್ಯಕ್ರಮಗಳಿದೆ. ಮಾತಾರದೆ ಕೇಳ್ಬೇಕು ಅಂದ್ರೆ 3rd ಡೇದು ನಡೀತಾ ಇದೆ. ನಾನು ನೋಡಿದೆ, ಸುಮಾರು ಈಗಾಗಲೇ ಒಂದು 2,500 ಜನ ಒಂದೇ ದಿನದಲ್ಲಿ ಅದನ್ನ ವ್ಯೂ ಮಾಡಿದ್ದಾರೆ. ಸೊ ತಾವು ಕೇಳಬಹುದು. ನಾಗರಾಜ್ ಸರ್ ಗುರುಗಳು, ನಮ್ಮ ಇವರು ರಂಗನಾಥ್ ಸರ್ ಎಲ್ಲರೂ ಮಾತಾಡಿದ್ದು ಬಂದಿದೆ. ಅದು ಬಂದ್ಮೇಲೆ ತಮ್ಮ ಒಪಿನಿಯನ್ ಸ್ವಲ್ಪ ಹೇಳಿದ್ರೆ ಮುಂದೆ ಮಾರ್ಚಿಯಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ಯಾವ ರೀತಿ ವಿಭಿನ್ನವಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಧನ್ಯವಾದ. ಓಕೆ, ಈಗಾಗ್ಲೇ ಹೆಚ್ಚು ಒಂದು 25 ನಿಮಿಷಗಳು ಹೆಚ್ಚು ಕಾಲ ನಾವು ತಗೊಂಡಿದ್ದೀವಿ. ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ಇದು ಯಾವ್ದು ಎಡಿಟ್ ಮಾಡದೆ ಹಾಕ್ತಾರೆ ಅಂತ ನಂಬ್ಕೋತೀನಿ. ಹಾಕಿದ್ದಾರೆ, ಎಡಿಟ್ ತೆಗ್ದಿಲ್ಲ, ಎಲ್ಲ ಕ್ಲೀನ್ ಆಗಿ ಅಷ್ಟು ಹಾಕಿದ್ದಾರೆ. ಅಲ್ಲ, ನಾನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ. ಯಾಕಂದ್ರೆ 25 ನಿಮಿಷ ಎಕ್ಸ್ಟ್ರಾ ಆಗೋಗಿದೆಯಲ್ಲ, ಹಾಗಾಗಿ ನೋ ಪ್ರಾಬ್ಲಮ್. ಏನಿವೆ, ಶಾಂತ ಅವರೇ, ನಿಮ್ಗೆ ನಿರೂಪಣೆ ಮಾಡಿದ್ದಕ್ಕಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದ. ಎಲ್ಲ ಆತ್ಮೀಯರಿಗೂ ಇನ್ನು 1 ವಾರಗಳ ಕಾಲ, ಇವತ್ತಿಂದ ತಗೊಂಡ್ರೆ ಶನಿವಾರದವರೆಗೆ ನಮ್ಮ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಭಾಗವಹಿಸಿ. ಹಾಗಾಗಿ ನಿಮಗೆ ಗೊತ್ತಿರೋರ್ಗೆಲ್ರಿಗೂ ಹೇಳಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಸಾಕಷ್ಟು ರೀತಿಯ ಅನುಕೂಲಗಳು ನಮ್ಗೆ ಆಗ್ತಾ ಹೋಗುತ್ತವೆ ಅಂತ ಹೇಳ್ತಾ ಧನ್ಯವಾದಗಳು. ಇದುವರೆಗೆ ಇಲ್ಲಿ ಕೂತು ನಮಗಿರುವಂತಹ ಜ್ಞಾನದಲ್ಲಿ ನಮಗೆ ಕೊಟ್ಟಂತ ಒಂದು ವಿಷಯದಲ್ಲಿ ನಾವು ಹೇಳಿದ, ನಾನಾಗ್ಲಿ ನಂದಿನಿ ಪ್ರಸನ್ನ ಅವರಾಗ್ಲಿ, ನಾವು ಕೊಟ್ಟಂತಹ ಮಾಹಿತಿಗಳನ್ನ ನೀವು ತಗೊಂಡಿದ್ದೀರಿ ಅಂತ ಭಾವಿಸ್ತಾ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ ಮಾತಾಡಿ ನಿಮ್ಗೆ ಹೇಳ್ತಾ ಇದೀನಿ. ನಂದಿನಿಯವರ ಒಂದು ಮಾತು ಈಗ ಹೇಳಿ. ಎಲ್ಲರೂ ಸಮುದ್ರ ಚಿಕಿತ್ಸೆ ಬಗ್ಗೆ ಇಲ್ಲಿವರೆಗೂ ಅರಿವು ಮೂಡಿಸ್ಕೊಂಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾನು ಇದ್ರ ಬಗ್ಗೆ 3 ವಿಚಾರನ ಹೇಳ್ಬಿಡ್ತೀನಿ. ಯಾರಿಗೆ ಮೊದಲ ಬಾರಿಗೆ ಸಮುದ್ರ ಚಿಕಿತ್ಸೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಹಿಂಜರಿಕೆ ಇರ್ತದೆ, ಅವರು ಫಸ್ಟ್ ಮಸಾಜ್ ಅಥವಾ ಮರ್ದನ ಮಾಡೋದ್ ಪ್ರಕ್ರಿಯೆಯಿಂದ ಸ್ಟಾರ್ಟ್ ಮಾಡಿ, ಮತ್ತು ಆಹಾರ ಪ್ರಕ್ರಿಯೆಗಳನ್ನ ಸಕಾರಾತ್ಮಕವಾಗಿ ಫಾಲೋ ಮಾಡಿ. ಯಾವುದೇ ಎಣ್ಣೆಯುಕ್ತ ಮಸಾಲೆಯುಕ್ತ ಆಹಾರಗಳನ್ನ ತ್ಯಜಿಸಿ ಹೆಚ್ಚು ನೀರು ಕುಡಿತಾ, ಹಾಗೆ ಹಣ್ಣು ತರಕಾರಿಗಳನ್ನ ಹೆಚ್ಚು ಬಳಸ್ತಾ, ರಾತ್ರಿ ಊಟನ್ನ ಸ್ಕಿಪ್ ಮಾಡಿ ಲಘು ಆಹಾರ ಅಥವಾ ಗಂಜಿ ಅಥವಾ ಹಣ್ಣಿನ ರಸ, ಹಸಿರು ರಸದ ಮೂಲಕ ನಾವು ಮಾಡಿ, ರಾತ್ರಿ ಮಲಗುವ ಮುಂಚೆ 1 ಲೀಟರ್ ನೀರಿಗೆ 3 ಎಲೆ ಬೇವಿನ ಸೊಪ್ಪು ಹಾಕಿ ಅದನ್ನ ಬಿಸಿ ನೀರಿಗೆ ಹಾಕಿ ಅದನ್ನ ಕುಡಿಯೋದ್ರಿಂದ ಮಾರ್ನಿಂಗ್ ನಮ್ಗೆ ಬರುವಂತಹ ಸಮುದ್ರ ಏನಾಗಿರ್ತದೆ ಅದು ನಮ್ಗೆ ಆಂಟಿಬಯೋಟಿಕ್ ರೀತಿ ವರ್ಕ್ ಆಗುತ್ತೆ, ಮತ್ತೆ ವಾಸನೆ ಇಲ್ಲದೆ ಶುದ್ಧವಾಗಿ ಇರುತ್ತೆ. ಹಂಗಾಗಿ ನೀವು ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಮಲ್ಲಿ ಹಿಂಜರಿಕೆ ಕಡಿಮೆ ಆಗುತ್ತೆ. ಹಾಗೆ ನೀವು ಪ್ರತಿನಿತ್ಯ ಸಮುದ್ರ ಚಿಕಿತ್ಸೆಯನ್ನ ಫಾಲೋ ಮಾಡೋದ್ರಿಂದ ಏನಪ್ಪಾ ಒಂದು ಒಳ್ಳೆ ಬೆನಿಫಿಟ್ ಅಂತಂದ್ರೆ, ದೇಹದಲ್ಲಿ ಉಂಟಾಗುವಂತಹ ಕ್ಯಾನ್ಸರ್ ನಂತಹ ಕೋಶಗಳನ್ನ ಅದು ನಾಶ ಮಾಡ್ತಾ ಬರುತ್ತೆ. ನಿಮ್ಮ ದೇಹದಲ್ಲಿ ಉಂಟಾಗುವಂತಹ ಕ್ಯಾನ್ಸರ್ ಕಣಗಳ ಬೆಳವಣಿಗೆಯನ್ನ ಕುಂಠಿತ ಮಾಡುತ್ತೆ. ಆದ್ರಿಂದ ನೀವು ನಿಸ್ಸಂದೇಹವಾಗಿ ಇಂದಿನಿಂದನೇ ಸಮುದ್ರ ಚಿಕಿತ್ಸೆಯನ್ನ ಮಾಡ್ಬೇಕಾಗಿ
ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದ್ ವಿಚಾರ ಏನಪ್ಪಾ ಅಂತಂದ್ರೆ, ಸ್ವಾಮೂತ್ರ ಚಿಕಿತ್ಸೆ ಅಂತ ಅಂದ್ರೆ ಮೂತ್ರ ಅಂತಂದ್ರೆ ದೇಹದಲ್ಲಿ ಬೇಡದೇ ಇರುವಂತಹ ತ್ಯಾಜ್ಯ ವಸ್ತು ಅನ್ನನ್ನ ಮನಸ್ಸಿಂದ ತೆಗ್ದಾಕಿ ಅದು ರಕ್ತದ ಬೈ ಪ್ರಾಡಕ್ಟ್. ಅದು ಸೆರೆಬ್ರಮ್ ಅಂತ ರಕ್ತ ಆಗಿ ದೇಹದಲ್ಲಿ ರಕ್ತವಾಗಿ ಇದು ಪರಿವರ್ತನೆ ಆದ ಮಿಕ್ಕಿದಂತಹ ದ್ರವ ಅದರಲ್ಲಿ 98% ನೀರಿರ್ತದೆ ಹಾಗೂ 2% ಖನಿಜಾಂಶಗಳು, ಲವಣಾಂಶಗಳು ಇರ್ತದೆ. ಅದನ್ನ ನಾವು ಯಾಕೆ ಮತ್ತೆ ನಾವು ಅದನ್ನ ದೇಹಕ್ಕೆ ತಗೋಬೇಕು ಅಂತಂದ್ರೆ, ಅದು ನಮ್ಮ ದೇಹದಿಂದ ಬೈ ಪ್ರಾಡಕ್ಟ್ ಆಗಿ ಅದು ಮೂತ್ರದ ಮೂಲಕ ಹೊರಗ್ ಬಂದ್ಬಿಟ್ಟಿರ್ತದೆ. ಅದನ್ನ ನಾವು ಸೇವನೆ ಮಾಡಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೋಗಿ ಅಲ್ಲಿರುವಂತಹ ಸೂಕ್ಷ್ಮ ಕಣಗಳೆಲ್ಲ ಹೀರ್ಕೊಂಡು ಅದು ನಮ್ಮ ದೇಹನ ಪುನರುಜ್ಜೀವನಗೊಳಿಸುತ್ತೆ. ಆದ್ರಿಂದ ಮಿತ್ರರೇ, ನಮ್ಮ ಇವರು ಜಗದೀಶ್ ಆರ್ ಬುರಾನಿ ಅವರ ಧ್ಯೇಯ ಕೂಡ ಒಂದೇ. ಎಲ್ಲಾರು ಆರೋಗ್ಯವಂತ ಸಮೃದ್ಧವಾಗಿ ಬದುಕ್ಬೇಕು. ಎಲ್ಲರೂ ಆಸ್ಪತ್ರೆಯ ಬಾಗಿಲಿಗೆ ಹೋಗ್ಬಾರ್ದು. ತಮ್ಮಲ್ಲಿರುವಂತಹ ಅಮೃತವನ್ನೇ ಬಳಸಿಕೊಂಡು ಎಲ್ಲರೂ ಆರೋಗ್ಯವಾಗಿರ್ಬೇಕು ಅನ್ನೋದು ಅವರ ಪ್ರಮುಖ ಧ್ಯೇಯ. ಆದ್ರಿಂದ ಎಲ್ಲರೂ ಕೂಡ ಇದನ್ನ ಅಳವಡಿಸ್ಕೊಳ್ತಾ ನಿಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ತಾ ಆರೋಗ್ಯವಾಗಿರಿ ಅನ್ನೋದು ನನ್ನ ಒಂದು ಅನಿಸಿಕೆ. ಈ ಕಾರ್ಯಕ್ರಮದಿಂದ ಎಷ್ಟು ನನಗೆ ಅರಿವು ಇರುತ್ತೋ ಅದನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ನಿಜವಾಗ್ಲೂ ನಂದಿನಿ ಪ್ರಸನ್ನ ಅವರು ಬಂದು ಅದ್ಭುತವಾದ ಮಾಹಿತಿಯನ್ನ ನಮ್ಗೆಲ್ರಿಗೂ ಕೊಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಶಾಂತ ಅವರು ಕೂಡ ಅದ್ಭುತವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ನಿಮ್ಗೂ ಕೂಡ ಧನ್ಯವಾದಗಳು ಹಾಗೂ ಖುಷಿಯಿಂದ ಹೇಳ್ತಿದ್ದೀನಿ, ಅದ್ಭುತವಾದ ಅಭಿನಂದನೆಗಳು ನಿಮಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಾವೆಲ್ಲರೂ ಮಾಡಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಖುಷಿಯಿಂದ ಇವತ್ತು ಸಂಪನ್ನಗೊಳಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಆತ್ಮ ಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು. ಎಲ್ಲರಿಗೂ ನಮಸ್ಕಾರ.